ಓಂ ಆತ್ಮೀಯ ಸೋದರರೇ, ಇಂದಿನ ತರಗತಿಯಲ್ಲಿ ದೇಹಗಳು ಮತ್ತು ಕೋಶಗಳು. ಕೋಶ ನಮಗೆ ಕೋಶ ಅಂತಂದ್ರೆ ಅರ್ಥವಾಗಿರ್ಬೇಕು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ ಅಂತಕ್ಕಂಥದ್ದು 5 ಕೋಶಗಳು ಸದ್ಯಕ್ಕೆ ನಮ್ಮಲ್ಲಿ ದೇಹದಲ್ಲಿ ಇವೆ. ಈ ಕೋಶಗಳಿಗೂ ಆ ದೇಹಗಳಿಗೂ ಸಮನ್ವಯವಾಗಿ ಬೆಳವಣಿಗೆ ಆದರೆ ಬೇಗ ನಾವು ಮುಂದಿನ ದಾರಿ ಹೋಗ್ತೀವಿ. ಈಗ ನಮ್ಮ ಮುಂದಿನ ದಾರಿ ಅಂದ್ರೆ ಜೀವನ್ಮುಕ್ತನಾಗ್ತಕ್ಕಂಥ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದಕ್ಕೂ ಅದಕ್ಕೂ ಈ ದೇಹಕ್ಕೂ ಈ ಕೋಶಗಳಿಗೂ ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಆಗದೆ ಹೋದರೆ ಏನಾಗುತ್ತೆ ಅಂದ್ರೆ ಒಂದು ನಮ್ಮ ರಾಜ್ಯಪಾಲರು ಒಂದು ಉದಾಹರಣೆ ಕೊಟ್ಟರು. ನಾವು ಸಂಗೀತಗಾರನಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್, ಹಾರ್ಮೋನಿಯಂ ತಬಲ ಯಾವ್ದಾದ್ರು ಸರಿ, ಇವ್ರಿಗೆ ವಿದ್ಯೆ ಚೆನ್ನಾಗೇನೋ ಬರುತ್ತೆ, ಆದ್ರೆ ಎಕ್ವಿಪ್ಮೆಂಟ್ ಚೆನ್ನಾಗಿಲ್ಲ ಅಂದ್ರೆ, ಹಾರ್ಮೋನಿಯಂ ಚೆನ್ನಾಗಿಲ್ಲ ಅಂದ್ರೆ ಬಾರ್ಸಕ್ಕಾಗಲ್ಲ. ಅಥವಾ ಆರುಮಯ ಅಂತಕ್ಕಂಥದ್ದು ಎಕ್ವಿಪ್ಮೆಂಟ್ ಚೆನ್ನಾಗಿದ್ದು ಇವನಿಗೆ ವಿದ್ಯೆ ಇಲ್ಲ ಅಂತಂದ್ರೂ ಬಾರ್ಸಕ್ಕಾಗಲ್ಲ. ಈ ರೀತಿ ಆಗುತ್ತೆ. ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು. ಆವಾಗ ಉತ್ತಮ ರೀತಿಯಲ್ಲಿ ಸಂಗೀತವು ಈಚೆಗೆ ಬರುತ್ತೆ, ಉತ್ತಮ ರೀತಿಯಲ್ಲಿ ಜನರಿಗೂ ಪ್ರಚಾರವೂ ಆಗುತ್ತೆ ಅಂತ ಉದಾಹರಣೆ ಹೇಳಿದ್ರು. ಹಾಗೆ ಜನ್ಮದಲ್ಲೂ ನಾವು ಈ ದೇಹಗಳನ್ನ ಉತ್ತಮ ರೀತಿಯಲ್ಲಿ ಸಾಮರ್ಥ್ಯ ಇರತಕ್ಕಂಥದ್ದು ಕೋಶಗಳು, ಒಂದೊಂದು ಲೋಕಕ್ಕೂ ಒಂದೊಂದು ಕೋಶಕ್ಕೂ ಅಂತಂದ್ರೆ ಬೆಳೆಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜ ನಾವು ಬೆಳೆಸಿದರೆ ಉತ್ತಮ ಬೀಜವನ್ನ ತಯಾರು ಮುಂದಿನ ಜನ್ಮದಲ್ಲಿ ಉತ್ತಮವಾಗಿರತಕ್ಕಂತಹ ದೇಹ ತಯಾರು ಮಾಡ. ಆದ್ರೆ ಆ ಬೀಜದ ಸಹಾಯದಿಂದ ಉತ್ತಮ ದೇಹವಾಗಿ ದೇಹದಲ್ಲಿ ಬೇಕಾಗಿರ್ತಕ್ಕಂಥ ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ತೀವಿ ಅನ್ನೋದ್ರ 23ನೇ ಶ್ಲೋಕದವರೆಗೂ ನಾವು ಇವತ್ತು ಅಲ್ಲಿಂದ 24ನೇ ಶ್ಲೋಕ 24ನೇ ಶ್ಲೋಕದಿಂದ ಹೋಗೋಣ. ಏನು ಸತ್ಯ ಹೇತು ವಿರಾಗ್ಯ ಅಂತಾರೆ ನೋಡಿ. ಸ್ವಲ್ಪ ಶ್ಲೋಕ ಅದು ಅದಕ್ಕೆ ಹೇತು ಅಂದ್ರೆ ಕಾರಣ, ಅವಿದ್ಯಾ ಅಂದ್ರೆ ಪುರುಷನಿಗೆ ಸ್ವರೂಪವಾದ ಅರಿವು ಇಲ್ಲದೆ ಇರುವುದು. ಪುರುಷನ್ ಅವಿದ್ಯಾ, ವಿದ್ಯೆ ಅವಿದ್ಯೆ. ಅವಿದ್ಯೆ ಅಂದ್ರೆ ವಿದ್ಯೆ ಇಲ್ಲದೆ ಇರತಕ್ಕಂಥ. ಅವಿದ್ಯಾ ಅಂದರೆ ಪುರುಷನಿಗೆ ಸ್ವರೂಪದ ಅರಿವು ಇಲ್ಲದೆ ಇರುವುದು. ಪುರುಷನಿಗೆ ಸ್ವಸ್ವರೂಪ ವಿದ್ಯೆ ಇಲ್ಲದೆ ಇರುವುದಕ್ಕೆ ಅವಿದ್ಯೆ ಅಂತ ಅಂದರು. ಸಂಸಾರ ಚಕ್ರವನ್ನು ಪ್ರವೇಶಿಸುವುದಕ್ಕೆ ಪುರುಷನಿಗೆ ತನ್ನ ಸ್ವರೂಪ ಜ್ಞಾನವಿಲ್ಲದಿರುವುದೇ ಕಾರಣ. ಸಂಸಾರ ಚಕ್ರವನ್ನು ಪ್ರವೇಶಿಸುವುದಕ್ಕೆ ಪುರುಷನಿಗೆ ತನ್ನ ಸ್ವರೂಪ ಜ್ಞಾನವಿಲ್ಲದಿರುವುದೇ ಕಾರಣ. ನಾವು ಸಂಸಾರ ಚಕ್ರಕ್ಕೆ ಸಿಕ್ಕಿಕೊಂಡಿದ್ದೀವಿ ಎಲ್ಲರೂ. ಸಂಸಾರ ಚಕ್ರಕ್ಕೆ ಸಿಕ್ಕಿಕೊಳ್ತಾ ಇರುವುದು ಕಾರಣ ಎಂದರೆ ಪುರುಷನಿಗೆ ತನ್ನ ಸ್ವರೂಪ ಜ್ಞಾನವಿಲ್ಲದೆ ಇರುವುದು ಕಾರಣ. ಪುರುಷನಿಗೆ ಅಂದ್ರೆ ನಮಗೆ ಸ್ವಸ್ವರೂಪ ಸ್ವತಃ ವಿದ್ಯೆ ಇಲ್ಲದೆ ಇರುವುದಕ್ಕೆ ಕಾರಣ. ಆದ್ದರಿಂದ ಮುಂದಿನ ಜನ್ಮವನ್ನು ಪ್ರತಿ ಜನ್ಮವನ್ನು ಎತ್ತಿದ್ದಾರೆ. ಅವಿದ್ಯೆ, ಮಾಯೆ ಎಂಬ ಶಬ್ದಗಳು. ಈ ಅವಿದ್ಯೆ ಅಂತಂದ್ರೆ ಮಾಯೆ. ಆ ಮಾಯೆಗೆ ಸಿಕ್ಕಿಕೊಂಡು ನಾವು ಆ ಮಾಯೆಯಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗದಿರ ಹೋಗ್ತೇವೆ. ವಿದ್ಯಾವಂತನಾದ್ರೆ ಆ ಮಾಯೆಯನ್ನು ಹೆಂಗ್ ಭೇದಿಸ್ಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆದ್ರಿಂದ ಅವಿದ್ಯೆ ಮಾಯೆಯಿಂದ ಸಿಕ್ಕಿಕೊಂಡು ನಾವು ಬೆಳವಣಿಗೆ ಆಗುವುದಕ್ಕೆ ನಮ್ಗೆ ಕಷ್ಟವಾಗ್ತಾ ಇದೆ. ಶಬ್ದಗಳು ವೇದಾಂತದಲ್ಲೂ ಸಾಂಖ್ಯದಲ್ಲೂ ಪ್ರಯೋಗವಾಗಿವೆ. ಇದು ಈ ರೀತಿ ಹಿಂದೆ ಬೀಳೋದಕ್ಕೆ ಕಾರಣ ಅಂತಂದ್ರೆ ವೇದಾಂತದಲ್ಲೂ ಸಾಂಖ್ಯ ವಿದ್ಯೆ ಅಂತ ಅನ್ನೋದು ಹೇಳಿದೆ. ಸಾಂಖ್ಯ ವಿದ್ಯೆ ಅಂದ್ರೆ ಆದಿಲೋಕ, ಅನುಪಾದಕ ಲೋಕ, ಬ್ರಹ್ಮ ಬಿಟ್ಟು ಆದಿಲೋಕ ಈಶ್ವರ ಮತ್ತು ವಿಷ್ಣುವಿನ ಸಾಮರ್ಥ್ಯವು ಒಪ್ಕೊಳ್ತಾರೆ. ಬ್ರಹ್ಮನ ಸಾಮರ್ಥ್ಯ ಅವರು ಅದಕ್ಕೆ ಅಷ್ಟೊಂದು ಇದು ಕೊಡಲ್ಲ. ಆ ಸಾಂಖ್ಯ ವಿದ್ಯೆಯವರು ಸಮೇತ ಇದನ್ನ ಅಜ್ಞಾನದಿಂದ ಮುಂದಿನ ಪ್ರತಿಯೊಂದು ಜನ್ಮವೂ ಬರ್ತಾ ಇದೆ. ಜ್ಞಾನವಂತರಾದ್ರೆ ಜನ್ಮಗಳನ್ನು ಕಡಿಮೆ ಜೀವನ್ಮುಕ್ತರಾಗಬಹುದು ಅಂತ ಅನ್ನೋದು ಈ ಸಂಘದವರು ಅದು ಸಾಂಖ್ಯದವರು ಪ್ರಯೋಗವಾಗಿದೆ.
ಕೆಳಗಿನ ಲೋಕಗಳಲ್ಲಿರುವ ಪುರುಷನ ಅಂಶೀಭೂತರಾದ ಅಂತರಾತ್ಮ ಮತ್ತು ದೇಹಾತ್ಮಗಳು ಅವಿದ್ಯೆಗೆ ಒಳಗಾಗಿರುವುದೇನೋ 100ಕ್ಕೆ 100 ಭಾಗ ಸರಿ. ಇಲ್ಲಿ ದೇಹಾತ್ಮ ಅಂತರಾತ್ಮ ಅಂತಾರೆ. ಈ ಅಂತರಾತ್ಮವು ಶಕ್ತಿ ಸಾಮರ್ಥ್ಯವು ದೇಹಾತ್ಮದೊಂದಿಗೆ ಇಳಿದು ಬಂದು ಅದರ ಬೆನ್ನೆಲೆಯಿಂದ ಅಂದ್ರೆ ಅದರ ಬೆಳಕಿನಿಂದ ನಾವು ಪಂಚಭೂತಗಳ ಮುಖಾಂತರ ಅನುಭವಗಳನ್ನು ಪಡೆದು ಪ್ರತಿಯೊಂದು ಲೋಕದಲ್ಲೂ ಅದಕ್ಕೆ ಆ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದೇಹವೂ ಇದೆ. ಇವೆಲ್ಲವೂ ನಮ್ಮ ಒಂದರಲ್ಲೂ ಒಂದು ಸೇರಿಕೊಂಡು ಇವೆ ಅಂತ ಅನ್ನೋದು ನಮಗೆ ಸಾಧಾರಣವಾಗಿ ಗೊತ್ತಿದ್ರೂ ಸಮೇತ ಅವುಗಳನ್ನು ಬಿಡಿಸಿಕೊಂಡು ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಯಮ ರೀತಿ ನಮ್ಗೆ ಸರಿಯಾಗಿ ಅರ್ಥವಾಗ್ತಾ ಇದೆ. ಆ ಉದ್ದೇಶದಿಂದಲೇ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಮಾತ್ರನೇ ಆ ಲೋಕಗಳು, ಆ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಹಗಳು ಇದೆ. ಒಂದೊಂದು ಲೋಕಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ದೇಹವನ್ನು ನಾವು ಪರಿಶುದ್ಧತೆ ಮಾಡಿಕೊಂಡಾಗ ನಮ್ಮ ಗುರಿ ನಾವು ಬೇಗ ಮುಟ್ಟಬಹುದು ಅಂತಕ್ಕಂಥದ್ದು ಸರಿ. ಆದರೆ ಜೀವಾತ್ಮನ ಮೂಲ ಸ್ವರೂಪವಾದ ಪುರುಷನ ಸ್ವತಃ ನಿತ್ಯನೋ, ಸರ್ವಜ್ಞನೋ ಮತ್ತು ಸ್ವತಂತ್ರನೋ ಆಗಿರುತ್ತಾನೆ ಎಂಬ ತತ್ವವು ಈ ಯೋಗ ಶಾಸ್ತ್ರದಲ್ಲೂ ಹೇಳಿದೆ. ಈ ಪುರುಷಾತ್ಮನ ಅಂತಕ್ಕಂಥವನು ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಯಾವ ರೀತಿ ಇರುತ್ತೆ, ಅದು ಕುಂದುಕೊರತೆಗಳು ಏನಾಗುತ್ತೆ ಅನ್ನೋದನ್ನ ಯೋಗಶಾಸ್ತ್ರವೂ ಸಮೇತ ಅದನ್ನು ವಿವರವಾಗಿ ನಮ್ಗೆ ಹೇಳ್ತಾ ಇದೆ. ಆಧ್ಯಾತ್ಮಿಕ ಶಾಸ್ತ್ರವ ಜೀವನ ಹೇಳ್ತಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲ, ಆದ್ರೂ ಇವು ಈ ರೀತಿ ಬೆಳವಣಿಗೆ ಆಗುವುದಕ್ಕೆ ಕುಂದು ಕೊರತೆಗಳು ನಮಗೆ ಅಡ್ಡಿ ಕೊರತೆಗಳೇನು, ಅಡ್ಡಿ ಆತಂಕಗಳನ್ನು ಯಾವ ರೀತಿ ನಾವು ಗೆಲ್ಲಬೇಕು ಅಂತ ಅನ್ನೋದೇ ನಮ್ಮ ಸಿದ್ಧಾಂತ ನಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಯಾವ್ದಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಅದನ್ನು ಕಳೆದುಕೊಳ್ಳುವುದಕ್ಕಾಗಿ ನಮ್ಗೆ ಇಂತಹ ಸಮಸ್ಯೆಗಳೆಲ್ಲ ಇರುವುದು. ಹೀಗೆಯೇ ಥಿಯಾಸಫಿ ಅನುಭವ ಶಾಸ್ತ್ರವು ಇದನ್ನು ಒಪ್ಪುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಥಿಯಾಸಫಿ ಅಂತಕ್ಕಂಥದ್ದು ಅನುಭವ ಶಾಸ್ತ್ರ. ಯಾಕಂದ್ರೆ ಉಡಾಫೆ ಮಾತುಗಳು ಹೇಳ್ತಕ್ಕಂಥದ್ದೆಲ್ಲ ಥಿಯಾಸಫಿ. ಯಾವ್ದಾದ್ರು ಒಂದು ವಿಷಯ ಹೇಳಬೇಕಾದ್ರೆ ಆ ವಿಷಯ ಎಲ್ಲಿಂದ ಬಂತು, ಹೇಗೆ ಬಂತು, ಆ ವಿಷಯ ಪರಿಣಾಮ ಏನಾಗುತ್ತೆ, ನಮ್ಮ ಅದನ್ನ ಹೇಗೆ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ನಾವು ವಿವರವಾಗಿ ಕ್ಲೀನ್ ಆಗಿ ಸ್ಪಷ್ಟವಾಗಿ ಇಷ್ಟು ವಿವರವಾಗಿ ಇಷ್ಟು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಇನ್ನು ಬೇರೆ ಯಾವ ಯಾಕಂದ್ರೆ ನಾವು ಬೇರೆ ಅದ್ರ ಅನುಭವ ಇಲ್ಲ, ಅದರಿಂದ ಇಲ್ಲ ಅಂತ ಅನ್ಸುತ್ತೆ. ನಾವು ಇದುವರೆಗೂ ಅನುಭವ ಪಡೆದಿರತಕ್ಕಂಥದ್ರ ಪೈಕಿ ಇದು ಥಿಯಾಸಫಿ ಅನುಭವ ಶಾಸ್ತ್ರವು ಇದು ನಮಗೆ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುವುದಕ್ಕಾಗಿ ತಿಳಿಸ್ತಾ ಇದೆ. ಆದರೆ ಪುರುಷಾತ್ಮನು ಭಗವಂತನ ಅಂಶನಾಗಿ ಭಗವಂತನ ಸರ್ವಜ್ಞತ್ವಾದಿ ದೈವಿಕ ಶಕ್ತಿಗಳಲ್ಲಿ ಪಾಲ್ಗೊಂಡಿದ್ದಾಗಿಯೂ ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಪ್ರಕೃತಿಯು ಆತನ ಶರೀರದಲ್ಲಿಲ್ಲ. ಇದು ಯಾಕೆ ಅಂತ ಅನ್ನೋದು ನೋಡಿ, ಇದನ್ನ ಇನ್ನೊಂದ್ಸಲ ಹೇಳ್ತಾನೆ. ದೈವಿಕ ಶಕ್ತಿಗಳಲ್ಲಿ ಪಾಲ್ಗೊಂಡಿದ್ದಾಗಿಯೂ ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಪ್ರಕೃತಿಯು ಆತನ ವಶದಲ್ಲಿ ಇಲ್ಲ. ಈ ಪ್ರಕೃತಿ ಇದೆಯಲ್ಲ, ಇದನ್ನು ಗೆದ್ದು ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಅದು ನಮ್ಮ ವಶದಲ್ಲಿ ಇಲ್ಲ. ಅದಕ್ಕೆ ನಾವ್ ಹೇಳ್ತೇವೆ ಪ್ರಕೃತಿಯನ್ನು ಗೆಲ್ಲಬೇಕು. ಒಂದು ಚಿಹ್ನೆ ತೋರಿಸ್ತೀವಿ ಕೆಳಗಡೆ ಕೈ ಒಂದೋ ಮೇಲ್ಗಡೆ ಹಾಕಿ ಈ ಪ್ರಕೃತಿಯಿಂದ ಬಿಡಿಸ್ಕೊಳ್ಳೋದಕ್ಕಾಗಿ ಆ ಚಿಹ್ನೆ. ಇದರಿಂದ ನಾವು ಬೇರ್ಪಡ್ಬೇಕು. ಯಾಕಂದ್ರೆ ಆ ಪ್ರಕೃತಿಗೆ ಈಡಾಗ್ತೀವಿ ನಾವು. ಪ್ರಕೃತಿಗೆ ಈಡಾಗೋದಂದ್ರೆ ನಮ್ಮ ದೇಹ ಇದೆಯಲ್ಲ, ಈ ದೇಹಗಳು ಅವು ಯಾವ್ಯಾವ್ದು ಕೆಲಸಕ್ಕೆ ಬಾರದೇ ಇರೋದು ಎಲ್ಲಾ ಆ ಪೈಕಿಗಳನ್ನು ಈಡೇರಿಸುವುದಕ್ಕಾಗಿ ನಾವು ಆ ಕೆಲಸ ಮಾಡಬಾರದ ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ. ಅದರನ್ನ ಬಿಡಿಸಿಕೊಂಡು ಮುಂದಕ್ಕೆ ಬರುವುದಕ್ಕಾಗಿ ಚೈತನ್ಯವು ನಮಗೆ ಗೊತ್ತಾಗದೆ ಇರುವುದರಿಂದ ಯಾವಾಗ್ಲೂ ಅದರಲ್ಲೇ ಮಾತಾಡ್ತಾ ಇದ್ದೀವಿ. ವಶದಲ್ಲಿಲ್ಲ. ಅದನ್ನು ಗೆದ್ದು ಸ್ವಾಧೀನ ಪಡಿಸಿಕೊಂಡಾಗ ಮಾತ್ರ ಆತನಿಗೂ ಸಹ ಕ್ರಮೇಣ ಬೆಳೆದು ಬ್ರಹ್ಮಾಂಡಾಧಿಪತಿಯಂತೆ ತನ್ನದೇ ಆದ ಬ್ರಹ್ಮಾಂಡವನ್ನು ರಚಿಸಿ ಪಾಲನೆ ಮಾಡತಕ್ಕವನಾಗ್ತಾನೆ. ಈ ಪ್ರಕೃತಿಯನ್ನು ಬಿಡಿಸಿಕೊಂಡು ತನ್ನ ಜೀವನವನ್ನು ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡಾಗ ಅವಾಗ ಏನಾಗುತ್ತಂದ್ರೆ ತಾನು ಹೇಳಿದಂತೆ ಪ್ರಕೃತಿ ನಡೆಯುತ್ತೆ. ಆಯ್ತಾ? ಆಗ ಅವನು ಬೆಳವಣಿಗೆ ಆಗ್ತಾ ಪ್ರಕೃತಿಯನ್ನು ಬಿಡಿಸಿಕೊಂಡು ಜೀವನ ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಾಗ ಬ್ರಹ್ಮಾಂಡಾಧಿಪತಿ ಆಗ್ತಾನೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಎಷ್ಟು ಕಷ್ಟನೂ ನಿಯಮವು ವ್ಯವಸ್ಥೆ ರೀತಿಯಲ್ಲಿ ಹೆಂಗ ನಡೀಬೇಕು ಅಂತಕ್ಕಂಥದ್ದು ಅನುಭವ ಶಾಸ್ತ್ರವಾಗಿರತಕ್ಕಂಥ ಥಿಯಾಸಫಿ ಹೇಳ್ತಕ್ಕಂಥದ್ದು.
ಸಾಮರ್ಥ್ಯ ಬರುತ್ತದೆ ಯಾವಾಗ ನೀನು ಪ್ರಕೃತಿಯನ್ನು ಗೆದ್ದು ಅದಕ್ಕೆ ಪಕ್ಕದಿರ ಜೀವನವನ್ನು ನಡೆಸ್ತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥ ದೇಹಗಳನ್ನು ತನ್ನ ಸ್ವಾಧೀನದಲ್ಲಿ ಪಡ್ಕೊಳ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಂಡಾಗ ಅದು ನೀನು ಹೇಳಿದಂತೆ ಅದು ಕೇಳುತ್ತೆ. ಏನು ಬ್ರಹ್ಮಾಂಡಾಧಿಪತಿ ಆಗಬಹುದು ಆವಾಗ. ಈಶ್ವರನ ಇಚ್ಛೆ ಈ ಉದ್ದೇಶದಿಂದಲೇ ಆತನ ಸಂಸಾರ ಚಕ್ರವನ್ನು ಪ್ರವೇಶಿಸುತ್ತಾನೆ. ಈಶ್ವರನ ಶಕ್ತಿ ಇವನ್ನೆಲ್ಲ ಸ್ವತಃ ಅನುಭವವನ್ನು ಪಡೆದು ಸಂಸಾರದಲ್ಲಿ ಸೇರಿ ಅನುಭವಗಳನ್ನು ಪಡೆದು ಆದ್ಮೇಲೆ ಬಿಡಿಸಿಕೊಂಡಾಗ ಏನು ಮಹಾ ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಅಂತ ದೃಢವಾಗಿರ್ತಕ್ಕಂಥ ಸಂಕಲ್ಪ ವ್ಯವಸ್ಥೆ ಜೀವನ ಹಿಂಗೆ ನಡೆಸ್ಬೇಕು ಅಂತಕ್ಕಂಥ ಸಾಮರ್ಥ್ಯ ಅವನಲ್ಲೇನೆ ಬೆಳೆಸ್ಕೋಬೇಕು ಅನ್ನೋದೇ ಇದರ ಮುಖ್ಯವಾಗಿರ್ತದೆ. ಒಬ್ಬರ ಹೇಳುವುದರಿಂದ ಕೆಲವು ದಿವಸ ಸ್ವಲ್ಪ ಅದು ಸ್ಮಶಾನದ ವೈರಾಗ್ಯ ಅಂತಾರೆ ನೋಡು, ಅಷ್ಟೊತ್ತೆ ಆಮೇಲೆ ಬರಲ್ಲ. ಇದು ಯಾವಾಗ್ಲೂ ಶಾಶ್ವತವಾಗಿ ಆ ವೈರಾಗ್ಯವು ಬಂದಾಗ ಈ ಪ್ರಕೃತಿಗೂ ಯಾವ ರೀತಿ ನಾವು ಬೆಳೆಸ್ಕೋಬೇಕು, ಅದರಲ್ಲಿ ಹೊಂದಾಣಿಕೆ ಹೆಂಗೆ ಆಗಬೇಕು ಅಂತಕ್ಕಂಥದ್ದು ನಿಯಮವನ್ನು ಸ್ವತಃ ನಾವು ಬಂದರೆ ಗ್ರಹಾಧಿಪತಿ ಆಗ್ತಕ್ಕಂಥದ್ದಂದ್ರೆ ಆದ್ರೆ ಒಂದಲ್ಲ ಒಂದು ದಿವಸ ಯಾವಾಗಲೂ ಆಗ್ಲೇ ಆಗ್ತೀವಿ ಪ್ರತಿಯೊಬ್ಬರು. ಹಿಂದಿನ 5ನೇ ಸೂತ್ರಕ್ಕೆ ಸಂಬಂಧಪಟ್ಟ ವ್ಯಾಖ್ಯಾನ ಹಿಂದೆ ನಾವು 5ನೇ ಸೂತ್ರದಲ್ಲಿ ಕೇಳಿದಾಗ ಇವಾಗ್ಲೂ 5ನೇ ಸೂತ್ರದಲ್ಲಿ ಬಹಳ ವಿವರವಾಗಿದೆ. ಅದನ್ನು ಒಂದ್ಸಲಿ ನಾವು ತಿಳ್ಕೊಂಡ್ರೆ ಬಹಳ ಉತ್ತಮ. ಯಾವ ರೀತಿ ನಾವು ಬೆಳವಣಿಗೆ ಆಗುವುದಕ್ಕೆ ಏನ್ ಬರುತ್ತೆ ಅದನ್ನ ಯಾವ ರೀತಿ ನಾವು ಬಿಡಿಸ್ಕೋಬೇಕು ಅಂತಕ್ಕಂಥದ್ದು ವಿವರವಾಗಿ 5ನೇ ಸೂತ್ರದಲ್ಲಿ. ಇಲ್ಲಿ ಪ್ರಯೋಗವಾಗುವ ಮಾಯೆ ಮತ್ತು ಅವಿದ್ಯೆ ಶಬ್ದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಎಂದರೆ ಜೀವಿತದ ರಹಸ್ಯವನ್ನೆಲ್ಲ ತಿಳಿದುಕೊಂಡಂತೆಯೇ ಆಗುತ್ತದೆ. ಇಲ್ಲಿ ಪ್ರಯೋಗವಾಗುವ ಮಾಯೆ ಮತ್ತು ಅವಿದ್ಯೆ 5ನೇ ಶ್ಲೋಕದಲ್ಲಿ ಬರ್ತಕ್ಕಂಥದ್ದು ಮಾಯೆ ಮತ್ತು ಅವಿದ್ಯೆ ಅನ್ನೋದು ಎರಡು ಇದೆಯಲ್ಲ, ಆ ಎರಡು ನಮ್ಮನ್ನ ಅಧೋಗತಿಗೆ ತೊಳ್ತಾ ಇದೆ. ಆ ಮಾಯೆಯನ್ನು ಗೆಲ್ಲಬೇಕು, ಅವಿದ್ಯೆಯನ್ನು ನಾವು ವಿದ್ಯಾವಂತನಾಗಬೇಕು. ಇವೆರಡು ನಾವು ಗೆದ್ದಾಗ ಮುಂದಕ್ಕೆ ಬರುವುದಕ್ಕೆ ಸಾರ್ಥಕವಾಗುತ್ತೆ, ಸಾಧ್ಯವೂ ಆಗುತ್ತೆ ಅಂತ ಅನ್ನೋದು ಹೇಳುತ್ತದೆ ಆಗುತ್ತದೆ. ಡಾಕ್ಟರ್ ತೈಮನಿ ಅವರು ಅಭಿಪ್ರಾಯ ಪಡುತ್ತಾರೆ, ಆದುದರಿಂದ ಅಂತಹ ಜ್ಞಾನವನ್ನು ಪಡೆಯಬೇಕಾದರೆ ಯೋಗಾಭ್ಯಾಸದ ಮೂಲಕ ಆತ್ಮ ಸಾಕ್ಷಾತ್ಕಾರ ಪಡೆದಾಗ ಮಾತ್ರ ಸಾಧ್ಯವೇ ವಿನಃ ಅದಕ್ಕೆ ಮುಂಚೆ ಸಾಧ್ಯವಿಲ್ಲವೆಂದು ಡಾಕ್ಟರ್ ತೈಮನಿಯವರು ಅಭಿಪ್ರಾಯ. ಯೋಗಾಭ್ಯಾಸವನ್ನ ಮಾಡಬೇಕು. ನಾವು ಆರೋಗ್ಯವಂತನಾಗಿ, ಸಾಧಾರಣವಾಗಿ ಎಲ್ಲ ಜನರು ಗೊತ್ತಿದೆ, ನಾವು ಆರೋಗ್ಯವಂತನಾಗಿರಬೇಕಾದ್ರೆ ಕೆಲವು ಎಕ್ಸರ್ಸೈಸ್ಗಳನ್ನು ಮಾಡಲೇಬೇಕು. ನಾವು ವಯಸ್ಸಾಗಿರ್ತಕ್ಕಂಥವ್ರು ಅಂತ ಅಲ್ಲ, ಅವರು ಸಾಮಾನ್ಯವಾಗಿ ವಾಕಿಂಗ್ ಮಾಡ್ತಕ್ಕಂಥದ್ದು, ಸುಲಭವಾಗಿರ್ತಕ್ಕಂಥ ವ್ಯಾಯಾಮ ಮಾಡ್ತಕ್ಕಂಥದ್ದು, ಇವು ಪ್ರತಿನಿತ್ಯ ತಪ್ಪದೆರ ಮಾಡ್ತಾ ಇರುವಾಗ ನಮ್ಮ ಆರೋಗ್ಯ ಉತ್ತಮವಾಗುತ್ತೆ. ಅದರ ಜೊತೆಗೆ ನಿಯಮಬದ್ಧವಾಗಿ ಜೀವನವನ್ನು ನಡೆಸುವುದು, ಅದಕ್ಕೆ ತಕ್ಕಂತೆ ಆಹಾರ ಸೇವನೆ, ಸಿಕ್ತು ಅಂತ ಇಷ್ಟು ತಿನ್ನೋದು, ಇಲ್ಲ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಆ ರೀತಿ ಅಲ್ಲ. ನಿಯಮಬದ್ಧವಾಗಿ ವ್ಯವಸ್ಥೆ ರೀತಿಯಲ್ಲಿ ಟೈಮ್ ಪಾಲನೆ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿ ನಮ್ಗೆ ಶಿಸ್ತು ನಿಯಮ ಅಂತಕ್ಕಂಥದ್ದು ಬಂದ್ಬಿಟ್ರೆ ಪ್ರತಿಯೊಂದ್ರಲ್ಲೂ ಅದನ್ನ ಫಾಲೋ ಮಾಡ್ತೀವಿ. ಇದೇನು ಮಹಾ ಅದೇನು ಮಹಾ, ಈ ಸಣ್ಣ ತಪ್ಪೇನೋ ಆ ತಪ್ಪೇನೋ ಇದೇನು ಮಹಾ ತಪ್ಪ ಇದು ಅದೇನಂತ ಅಂದ್ಕೊಂಡ್ರೆ ಅದು ಬಂತಂದ್ರೆ ನಮ್ಮನ್ನ ಕೆಳಮಟ್ಟಕ್ಕೆ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ತಪ್ಪು ಅಂತ ಪರಿಗಣಿಸಿ ತನ್ನ ಜೀವನವನ್ನು ಅದೇ ಪರಿಶುದ್ಧ ರೀತಿಯಲ್ಲಿ ನಡೆಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಾಗ ನಾವು ಮುಂದಕ್ಕೆ ಹೋಗ್ತೀವಿ. ಸರೆಂಡರ್ ಆದ್ರೆ ಸ್ವಲ್ಪ ಮುಗ್ದೈತೆ. ಆ ಸರೆಂಡರ್ ಆದ್ರೆ ಅನ್ಕೊಂಡ್ರೆ ಈ ಪ್ರಕೃತಿ ಇದೆಲ್ಲ ನಮ್ಮನ್ನ ಇಳ್ಕೊಳ್ಳುತ್ತೆ. ಆ ಪ್ರಕೃತಿಯಿಂದ ಬಿಡಿಸ್ಕೊಳ್ಳೋದಕ್ಕೆ ನಮ್ಮಿಂದ ಅವಾಗ ಆಗಲ್ಲ. ಅದು ಹೇಗಾದರೂ ಆಗಿರಲಿ, ಹಿಂದಿನ ಸೂತ್ರದಲ್ಲಿ ಹೇಳಿರುವಂತೆ ಈ ಪ್ರಪಂಚವು ಒದಗಿಸುವ ಅನುಭವ ಮೂಲಕ ನಾವು ಪೂರ್ಣತೆಯನ್ನು ಪಡೆದು ಯೋಗ ಸಿದ್ಧರಾಗುವ ಉದ್ದೇಶದಿಂದಲೇ ನಾವು ಈ ಕೆಳಗಿನ ಲೋಕಗಳಿಗೆ ಕಳಿಸಲ್ಪಟ್ಟಿರುವುದು. 5ನೇ ಸೂತ್ರದಲ್ಲಿ ಇದೇ ಪೂರ್ಣವಾಗಿದೆ. ನಾವು ಈ ಕೆಳಗಿನ ಲೋಕಗಳಿಗೆ ಬಂದು ಇಲ್ಲಿ ಅನುಭವಗಳನ್ನು ಪಡೆಯುವುದಕ್ಕಾಗಿ ಪ್ರತಿಯೊಂದು ಜನ್ಮದಲ್ಲಿ ನಾವು ಕೆಳಗಡೆ ಬರ್ತಾ ಇದ್ದೀವಿ. ಇಲ್ಲಿ 5 ದೇಹಗಳು 5 ಕೋಶಗಳಂತೆಲ್ಲ ಒಂದೊಂದು ಜನ್ಮದಲ್ಲೂ ಒಂದೊಂದು ಆ ಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೋಶಗಳನ್ನು ಬೆಳೆಸ್ಕೊಂಡು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡಾಗ ಉತ್ತಮ ಬೀಜವಾಗ ಅಂದ್ರೆ ಉತ್ತಮ ಗುಣಗಳನ್ನು ಬೆಳೆಸಿಕೊಂಡು
ಒಂದೊಂದು ಲೋಕದಲ್ಲೂ ಆ ರೀತಿ ಮುಂದಕ್ಕೆ ಹೋದಾಗ ಮುಂದಿನ ಜನ್ಮದಲ್ಲಿ ಆ ಕೋಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜಗಳು ಉತ್ತಮ ರೀತಿಯಲ್ಲಿ ಆದಾಗ ಮುಂದಿನ ಜನ್ಮದಲ್ಲಿ ನಾವು ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ತಕ್ಕಂಥದ್ದು, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಪ್ರಕೃತಿಯಿಂದ ನಾವು ಬಿಡಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಗೆ ಪ್ರೇರಣೆ ಕೊಟ್ಟು ಆ ಸಾಮರ್ಥ್ಯ ಶಕ್ತಿ ಆ ಬೀಜ ರೂಪದಲ್ಲಿ ಸೇರ್ತೀವಿ. ಆದ್ದರಿಂದಾನೆ ನಮ್ಮ ಮನಸ್ಸು ದೃಢವಾಗಿರುವುದರಿಂದ ಆ ಮನಸ್ಸಿನಿಂದಾನೇ ಪ್ರತಿಯೊಂದು ಸಲನೂ ಜನ್ಮ ಇತ್ತು. ಆ ಮನಸ್ಸನ್ನ ಪರಿಶುದ್ಧತೆಯಿಂದ ಉತ್ತಮ ಮನಸ್ಸು ಮಾಡಿಕೊಂಡಾಗ ಜನ್ಮಗಳು ಕಡಿಮೆ ಆಗುತ್ತದೆ. ಈ ಕೋಶಗಳಂತಕ್ಕಂಥದ್ದನ್ನ ಪಡಿಸ್ಕೋಬೇಕನ್ನೋದೇ ಇಲ್ಲಿನ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅದಕ್ಕಾಗಿ ನೋಡಿ ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಭಾರತ ಸಮಾಜ ಪೂಜೆಯಲ್ಲಿ ಈ ಕೋಶಗಳನ್ನು ಸಮೇತ ಹೇಳ್ತಾರೆ. ಉದ್ದೇಶವಿಷ್ಟೇ, ಆ ಕೋಶಗಳನ್ನು ನಾವು ಉತ್ತಮ ರೀತಿಯಲ್ಲಿ ಪಡಿಸಿಕೊಂಡಾಗ ಮುಂದಿನ ಜನ್ಮದಲ್ಲಿ ಉತ್ತಮ ಜೀವನವನ್ನು ನಡೆಸುವುದಕ್ಕೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಕೂಲತೆಗಳು ತಕ್ಕಂತೆ ಹುಟ್ಟುತ್ತೀವಿ ಅನ್ನುವುದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ನಾವು ಈ ಕೆಳಗಿನ ಲೋಕಗಳಿಗೆ ಕಳಿಸಲ್ಪಟ್ಟವೋ ಈ ಅನುಭವಗಳನ್ನು ಪಡೆಯಬೇಕು ಅಂತಲೇ ಕೆಳಗಿನ ಲೋಕಗಳಿಗೆ ನಮ್ಮ ಕರ್ಮದೇವತೆಗಳು ನಾವು ಸಂಬಂಧಪಟ್ಟಿರ್ತಕ್ಕಂಥ ಇರುವುದು. ತಾನೇ ಇದ್ದೀವಿ, ಸಾಯ್ತಾನೆ ಇದ್ದೀವಿ, ಎಲ್ಲಾ ಜನರು ಹುಟ್ಟುವುದು ನೋಡ್ತಾ ಇದ್ದೀವಿ, ಸಾಯ್ತಾ ಇರುವುದು ನೋಡ್ತಾ ಇದ್ದೀವಿ. ಆದ್ರೆ ಈ ಹುಟ್ಟು ಸಾವುಗಳ ಮಧ್ಯ ಅಂತರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಅನುಭವಗಳನ್ನು ಪಡೆದು ಉತ್ತಮ ಗುಣಗಳನ್ನು ಸಂಪಾದನೆ ಮಾಡ್ತಾ ಇದ್ದೀವಾ ಅಥವಾ ಕೆಟ್ಟ ಗುಣಗಳನ್ನು ಸಂಪಾದನೆ ಮಾಡ್ತಾ ಇದ್ದೀವಾ, ಅನುಭವ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಕೆಳಗಿನ ಲೋಕಗಳಿಗೆ ಹುಟ್ಟುವುದಕ್ಕಾಗಿ ಕರ್ಮ ದೇವತೆಗಳು ಮಾಡ್ತಾ ಇರತಕ್ಕಂಥ ಕೆಲಸ. ಎಂದರೆ ಯೋಗಶಾಸ್ತ್ರದ ಪ್ರಕಾರ ಪುರುಷನು ಪ್ರಕೃತಿಯ ಸಮಾವೇಶಗೊಂಡು ಅದರಿಂದ ಈ ಜೀವಿತವನ್ನು ಪಾಠಶಾಲೆ ಎಂದು ಭಾವಿಸಿ, ಈ ಜೀವಿತವನ್ನು ಪಾಠಶಾಲೆ ಯಾವುದು ಪ್ರಕೃತಿ ಪಾಠಶಾಲೆ ಎಂದು ಭಾವಿಸಿ ಇದರಿಂದ ಕಲಿಯಬೇಕಾದ ಪಾಠಗಳನ್ನು ಕಲಿತು ಪ್ರಕೃತಿ ನಾವು ಇಲ್ಲೇ ಬಂದು ಕಲ್ತ್ಕೋಬೇಕಂದ್ರೆ ನಾವು ಏದೋ ವಿಷಯವನ್ನು ಕಲ್ತ್ಕೋಬೇಕಂದ್ರೆ ಪಾಠಶಾಲೆಗಳಿಗೆ ಹೋಗ್ಬೇಕು. ಪಾಠಶಾಲೆಗಳು ಹೋದ್ರೇನೆ ಕಲ್ತ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಈ ಜೀವಗಳು ಈ ಲೋಕಗಳಿಗೆ ಬಂದು ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕಾಗಿ ಈ ಪಾಠಶಾಲೆಗೆ ನಮ್ಮನ್ನ ಕರ್ಮ ದೇವತೆಗಳು ಕಳಿಸಬೇಕು. ಕುರಿತು ಪೂರ್ಣತೆ ಅವಶ್ಯಕವಾದ ಅನುಭವಗಳನ್ನು ಸಂಗ್ರಹಿಸುವುದು ಹಿತವಾದದ್ದು, ಉತ್ತಮವಾಗಿದ್ದ ಅನುಭವಗಳನ್ನು ಕಲಿತುಕೊಳ್ಳುವುದಕ್ಕಾಗಿ ಹಿತವಾಗಿರುವುದು ಉತ್ತಮವಾಗಿರುವುದು ಅಂತ ಅರ್ಥ ಎಂಬ ಅಂಶವನ್ನು ಈ ಪೂರ್ಣತೆಯನ್ನು ಪಡೆದಿರುವ ಮಹಾತ್ಮರನ್ನು ಪರಿಚಯ ಮಾಡಿಕೊಂಡಿರುವವರು ಅಭಿಪ್ರಾಯ ಪಡುತ್ತಾರೆ. ನಮಗಿಂತ ತಿಳುವಳಿಕೆ ಇರತಕ್ಕಂಥವರು, ಈ ಅನುಭವಗಳನ್ನು ಪಡೆದು ಹೋಗಿರತಕ್ಕಂಥವರು ಯಾರಪ್ಪ ಅಂತಂದ್ರೆ ಮಹಾತ್ಮರನ್ನು ಪರಿಚಿತ ಮಾಡಿಕೊಂಡಿರುವರು. ನಮಗೆ ಮಹಾತ್ಮರನ್ನು ಪರಿಚಿತ ಮಾಡಿಕೊಂಡಿರತಕ್ಕಂಥ ನಮ್ಮ ಸೊಸೈಟಿ ಯೋಗಿ ಇಂಥವರು ಅವರಿಗಿಂತ ಮೇಲ್ಮಟ್ಟದ ಮಹಾತ್ಮರ ಪರಿಚಯವನ್ನು ಪಡ್ಕೊಂಡು ಅವರಿಂದ ಉತ್ತಮ ಗುಣಗಳು ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಅವರು ಬೆಳೆಸ್ಕೊಂಡಿರುವುದರಿಂದ ಅವರ ಮುಖಾಂತರ ನಮಗೆಲ್ಲರೂ ಆ ಗುಣಗಳನ್ನು ಈ ರೀತಿ ಬೆಳೆಸ್ಕೋಬೇಕು, ಇದನ್ನು ಬೆಳೆಸ್ಕೊಳ್ಳೋದಕ್ಕಿಂತ ಅಡ್ಡಿ ಆತಂಕಗಳು ಬರುತ್ತೆ ಅಂತಕ್ಕಂಥ ಸ್ಪಷ್ಟವಾಗಿ ಈಸಾಫ್ಕಲ್ ಸೊಸೈಟಿಯಲ್ಲಿ ಹೇಳಿರೋದಷ್ಟು ಯಾವ ಗ್ರಂಥದಲ್ಲೂ ಸಿಗಲ್ಲ. ಇದೇ ಗ್ರಂಥದಲ್ಲಿ ಬೇರೆ ಗ್ರಂಥಗಳಲ್ಲೂ ಬಹಳ ಕಠಿಣವಾಗಿದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಿಂದ ಈ ನಮ್ಗೆ ಅರ್ಥವಾಗುವ ರೀತಿಯಲ್ಲೇ ಇವರು ನಮಗೆ ಅವ್ರ ಅನುಭವ ಈ ಕಷ್ಟ ಸುಖವನ್ನು ಅನುಭವಿಸಿ ಇವರು ಇಂಥ ರೀತಿಯಲ್ಲಿ ಹೇಳಿದ್ರೆ ಇವರು ಮುಂದುವರಿಯಬಹುದು ಅಂತಕ್ಕಂಥದ್ದು ಜ್ಞಾನವನ್ನು ಪೂರ್ಣವಾಗಿ ಸಂಪಾದನೆ ಮಾಡಿಕೊಂಡಿರುವ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಟೀಚರ್ ಇದ್ರೆ ಅವನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣವೇನು ಅಂತ ಕಂಡು ಕೊಡ್ತಾನೆ. ಅರ್ಥವಾಗುವ ರೀತಿಯಲ್ಲಿ ಆ ಶೈಲಿಯಲ್ಲಿ ಅವ್ರಿಗೆ ಬೋಧನೆ ಮಾಡ್ತಾನೆ. ಅವಾಗ ಅವನು ತಿಳುವಳಿಕೆ ಬಂದೇ ಬರ್ತಾನೆ. ಹಾಗೆ ಇವರೆಲ್ಲರೂ ನಮಗೆ ಮೇಡಮ್ ಬ್ಲಾವಟ್ಸ್ಕಿ, ಅನಿಲ್ ಬೆಸೆಂಟ್ ನಮ್ಮ ರೀತಿಯಲ್ಲೇ ಅನುಭವಗಳನ್ನು ಪಡೆದಿದ್ದಾರೆ. ಕಷ್ಟ ಭೇದಿಸುವುದು ಹೇಗೆ, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದಕ್ಕೆ ಹೋಗುವುದು ಹೇಗೆ ಅಂತಕ್ಕಂಥದ್ದು ಚೆನ್ನಾಗಿ ಅರ್ಥವಾಗಿದೆ. ಅರ್ಥವಾಗಿರುವುದರಿಂದ ನಮ್ಮ ಮಟ್ಟಕ್ಕೆ ತಕ್ಕಂತೆ ಆ ಪುಸ್ತಕಗಳನ್ನು ಅರ್ಥವಾಗುವ ರೀತಿಯಲ್ಲಿ ಪುಸ್ತಕ ಬರ್ತೀವಿ. ಆದ್ರಿಂದ ಏನಪ್ಪಾ ಅಂದ್ರೆ ನಮ್ಮದು ಯಾವುದೋ ಒಂದು ಅದೃಷ್ಟವೇ. ಹೇಗೆ ಹೇಳ್ಬೇಕು ಅಂದ್ರೆ ಇದನ್ನ ಸುಳಿದ ಬಾಳೆಹಣ್ಣು ನಮ್ ಕೈ ಕೊಟ್ರೆ ಎಷ್ಟು ಸುಲಭ ತಿನ್ಬೋದು, ಆ ರೀತಿ ರಚನೆ ಮಾಡಿ ಪುಸ್ತಕಗಳನ್ನು ಬರೆದು ಅವ್ರ ಜೀವ ದೃಷ್ಟಿಯಿಂದ ನೋಡಿ ಅವರಿಗಿಂತ ಮೇಲ್ಮಟ್ಟದವರ ಅನುಗ್ರಹ ಮತ್ತು ಅವರು ಹೇಳಿರ್ತಕ್ಕಂಥದ್ದನ್ನು ನಮ್ಮ ಮೇಲೆ
ಸೂಚಿಸ್ತಾ ಇದ್ದಾರೆ ಅವರು. ಆದ್ರಿಂದ ನಾವು ಅವರ ಹೇಳಿದಂತೆ ನಮ್ಮ ಜೀವನವನ್ನು ನಡೆಸ್ತಾ ಇದ್ದರೆ ಮುಂದಿನ ಜನ್ಮದಲ್ಲಿ ಆ ಕೋಶಗಳು ವೃದ್ಧಿಯಾಗಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯವಾಗುತ್ತೆ. ಮೂರನೇದ್ರಲ್ಲಿ ಈ ಕೋಶಗಳ ಬಗ್ಗೆನೇ ವಿವರವಾಗಿ ಅಲ್ಲದೆ ಹೀಗೆ ಮಾಡುವುದು ಸಮಂಜಸವಾಗಿಯೋ ತೋರುತ್ತದೆ. ಅದನ್ನು ಬಿಟ್ಟು ಈ ಸಂಸಾರ ಚಕ್ರದಿಂದ ಬಿಡುಗಡೆ ಪಡೆಯಬೇಕು ಎಂಬ ಬರೀ ತೀವ್ರತೆ ಇಚ್ಛೆಯ ಕೆಲಸಕ್ಕೆ ಬರುತ್ತಿಲ್ಲ. ಈ ಸಂಸಾರ ಚಕ್ರವನ್ನು ನಾನು ಬೇಯಿಸ್ಕೊಂಡು ಬರ್ಬೇಕು ಅಂತಕ್ಕಂಥದ್ದು ಹೆಚ್ಚಾಗಿ ವ್ಯವಸ್ಥೆ ಮಾಡಿಕೊಂಡಾಗ ಬೇಡ, ನಮ್ಗೆ ಸಂಸಾರವೇ ಬೇಡ ಅಂತ ಹೇಳ್ಬಿಟ್ಟು ಹಿಮಾಲಯ ಬರೋ ತಪಸ್ ಮಾಡ್ತಕ್ಕಂಥ ಅನೇಕ ಇದ್ದಾರಲ್ಲ, ಪೂರ್ಣವಾಗಿ ಅವರು ಯಾವಾಗ ಅಂದ್ರೆ ಸಂಸಾರ ಚಕ್ರದಲ್ಲಿ ಇದ್ದುಕೊಂಡು ಆ ಕಷ್ಟವೇನು ಸುಖವೇನು ಅಂತಕ್ಕಂಥದನ್ನ ಜಯಿಸ್ಬೇಕು. ಆಗ ನಾವು ಮುಂದಕ್ಕೆ ಬಂದೇ ಬರ್ತೀವಿ. ಸಾವಿರಾರು ಹಿಂದೂ ದೇಶದ ತಪಸ್ವಿಗಳು ಹಿಮವಂತ ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡುತ್ತಿದ್ದಾರಂತೆ. ಭಾರತ ದೇಶದಲ್ಲಿ ಹಿಮಾಲಯ ಪರ್ವತ ತಪಸ್ ಮಾಡೋದಕ್ಕೆ ಫೇಮಸ್ ಆಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸ್ಥಳ ಅದು. ಮಾಡ್ತಾ ಇದ್ದಾರಂತೆ. ಅವರ ಪ್ರಾಪಂಚಿಕ ಜೀವನದ ಮೇಲಿನ ವ್ಯಾಮೋಹವನ್ನೇನೋ ತ್ಯಜಿಸಿರುತ್ತಾರೆ. ಪ್ರಪಂಚದಲ್ಲಿ ವ್ಯಾಮೋಹ ಇದೆಯಲ್ಲ, ಅದನ್ನ ತ್ಯಜಿಸಿರ್ತಾರೆ. ಬೇಡ ಸಂಸಾರವೇ ಅಂತ ಹೇಳ್ಬಿಟ್ಟು ತ್ಯಜಿಸಿಬಿಟ್ಟು ಅಲ್ಲಿ ಹೋಗಿರ್ತಾರೆ. ಆದರೆ ಆ ಜೀವಿತದಲ್ಲಿ ಕಲಿಯಬೇಕಾದ ಪಾಠಗಳನ್ನು ಕಲಿಯಲಿಲ್ಲ. ಹುಟ್ಟಿದೀವಿ, ಆ ಜೀವಿತದಲ್ಲಿ ಕಲಿಯಬೇಕಾಗಿರ್ತಕ್ಕಂಥ ಪಾಠಗಳಿರುತ್ತೆ, ಅದನ್ನು ಕಲಿದರೆ ಅದನ್ನಕ್ಕೆ ಬಿಟ್ಬಿಟ್ಟು ಸಾಧಾರಣ ಮಾನವ ವರ್ಗವು ಅವರಂತೆ ವೈರಾಗ್ಯವನ್ನು ಬೆಳೆಸಿಕೊಂಡಾಗ ಆ ತಪಸ್ಸಿಗಳೂ ಸಹ ಈ ಜೀವಿತವನ್ನು ಪ್ರವೇಶಿಸಿ ಕಲಿಯಬೇಕಾದ ಪಾಠಗಳನ್ನು ಕಲಿಯಬೇಕಾಗುತ್ತದೆ. ನಾವು ಏನೇನು ಪಾಠವನ್ನು ಕಲಿಯಬೇಕೋ ಆ ಪಾಠವನ್ನು ಕಲಿತರೆ ಎಕ್ಸಾಮ್ ನಲ್ಲಿ ಬರೆಯೋದು ಸುಲಭ. ಪಾಠವನ್ನು ಕಲಿಯದೆ ಹೋದ್ರೆ ಬರೀ ಎಕ್ಸಾಮ್ ಕೂತ್ಕೊಂಡ್ರೆ ಏನಾಗುತ್ತೆ? ಆ ರೀತಿ ಇಲ್ಲಿ ಕಲ್ತ್ಕೋಬೇಕಾಗಿರ್ತಕ್ಕಂಥ ನಿಯಮಗಳು, ಗುಣಗಳನ್ನು ನಾವು ಬೆಳೆಸ್ಕೊಳ್ತೀರ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಕೂತ್ಕೊಂಡ್ರೆ ಏನಾಗುತ್ತೆ? ವಿದ್ಯಾರ್ಥಿ ಓದು ವ್ಯವಸ್ಥೆ ರೀತಿಯಲ್ಲಿ ಜೀವನ್ಮುಕ್ತ ಮಹಾತ್ಮರೇ ಹೇಳಿರುತ್ತಾರೆ ಎಂದು ಯೋಗಿ ಲಿಟ್ಬೀಟರು ತಮ್ಮ ಗುರುಗಳು ಮತ್ತು ಯೋಗಪತಿ ಎಂಬ ಗ್ರಂಥದಲ್ಲಿ ಒಂದು ಕಡೆ ಬರೆದಿರುತ್ತಾರೆ. ಇದನ್ನ ಈ ವಿಷಯವನ್ನು ಹೇಳ್ತಾ ಇರ್ತಕ್ಕಂಥದ್ದು ಪುಸ್ತಕ ಬರೆದಿರ್ತಕ್ಕಂಥ ಟಿ ವಿ ರಾಜಪ್ಪ ಇದಾರಲ್ಲ, ರಾಜಪ್ಪನವರ ಅನುಭವದಲ್ಲಿ ಈ ಅನುಭವವನ್ನು ಹೇಳ್ತಾರೆ. ಗುಣಪಾಠಗಳನ್ನು ಬೆಳೆಯುವುದನ್ನ ನಾವು ಸಂಸಾರದಲ್ಲಿ ಇದ್ದುಕೊಂಡು ಜಯಿಸ್ತೀರಾ, ಈ ಸಂಸಾರವನ್ನು ಬಿಟ್ಟು ಹಿಮಾಲಯ ಪರ್ವತಕ್ಕೆ ಹೋದ್ರೆ ಏನಾಗ್ತೀವಿ? ಓದುತ್ತೀರ ಪುಸ್ತಕವನ್ನು ಓದಿದ್ದೀರ, ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಏನಾಗ್ತೀವಿ? ಅದೇ ರೀತಿ. ಸೂತ್ರ 25. ತದ್ಭಾವತ್ ಸಂಯೋಗ ಭಾವತ ವ್ಯಾಮೋಹ ತದೃಶ್ಯೇ ಕೈವಲ್ಯಂ. ಇಷ್ಟು ಶ್ಲೋಕ. ಅದರ ಅರ್ಥ ಏನು? ತದ್ ಅಂದ್ರೆ ಆ, ಇಲ್ಲಿ ಸಂಸ್ಕೃತ ಪದಗಳು. ತದ್ ಅಂದ್ರೆ ಆ ಅವಿದ್ಯೆಯನ್ನು, ಅಭಾವಾತ್ ಅಂದರೆ ಇಲ್ಲದೆ ಇದ್ದರೆ, ಅಭಾವ ನಾವು ಒಂದು ಸ್ವಲ್ಪ ಸಂಸ್ಕೃತಕ್ಕೆ ಬಂದಿರುತ್ತೆ. ಅಭಾವ ಅಂದ್ರೆ ಇಲ್ಲದೆ ಇರುವುದು, ನಮ್ಗೆ ದೊರೆಯದೇ ಇರತಕ್ಕಂಥದ್ದು ಅಂತ ಅಭಾವ. ಕಳಿಚಿ ಹಾಕಿದರೆ ಕೈವಲ್ಯ ದೊರೆಯುವುದು ಎಂಬ ತತ್ವವನ್ನು ಸಾಧಕನು ದೃಶ್ಯ ಅಂದ್ರೆ ಕಣ್ಕೊಳ್ಳೋದು. ದೃಶ್ಯ ಅಂತಂದ್ರೆ ಕಣ್ಕೊಳ್ಳೋದು. ದೃಶ್ಯ ಕೈವಲ್ಯವು ಅಂದರೆ ವಿಮೋಚನೆಯು ಸಿದ್ಧಿಸುವುದು. ಕೈವಲ್ಯ ಅಂದ್ರೆ ವಿಮೋಚನೆ ಸಿದ್ಧಿಸುವುದು. ನೋಡಿ, ಆ ಶ್ಲೋಕವು ಇಷ್ಟೇ. ಆ ಶ್ಲೋಕದಿಂದ ನಮ್ಗೆ ಏನು ಅರ್ಥವಾಗಲ್ಲ. ಆ ಪದಗಳನ್ನು ಬಿಡಿಸುವುದರಿಂದ ಏನು ಸ್ವಲ್ಪವಾಯ್ತು. ಅದಕ್ಕೆ ಸೇರಿಸಿ ಐಕ್ಯತೈಮನೆಯವರು ಇಂಗ್ಲಿಷ್ ನಲ್ಲಿ ನಮ್ಮಂತವ್ರಿಗೆ ಅರ್ಥವಾಗುವ ರೀತಿಯಲ್ಲಿ ಇಂಗ್ಲಿಷ್, ಆ ಇಂಗ್ಲಿಷೇ ಆಗಿದ್ರೆ ನಮಗೂ ಅರ್ಥವಾಗ್ತಾ ಇರ್ಲಿಲ್ಲ. ನಮ್ಮ ರಾಜಪ್ಪನವರಿಗೆ ನಾವು ಎಷ್ಟು ಚಿರಋಣಿಯಾಗಿದ್ದೇವೋ, ಸದಸ್ಯರೆಲ್ಲರೂ ಅವ್ರಿಗೆ ಎಷ್ಟು ಚಿರಋಣಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಅಂತಹದನ್ನ ನಮ್ಮಂತವರಿಗೆ ಪೂರ್ಣವಾಗಿ ಅರ್ಥವಾಗುವ ರೀತಿ ಶೈಲಿಯಲ್ಲೇ ಅವರ ಅನುಭವದ ಉದಾಹರಣೆಗಳನ್ನು ಸೇರಿಸಿ ಅಂತ ಬರ್ತೀವಿ. ಈ ತಾತ್ಪರ್ಯ, ಮನುಷ್ಯನು ಪ್ರಕೃತಿಯೊಡನೆ ಹೊಂದಿರುವ ತಾತ್ಯಾಪ್ಯ ಭಾವನೆಯನ್ನು
ಕಲಿಸಿ ಹಾಕದಿದ್ದರೆ ಕೈವಲ್ಯವು ಸಿದ್ಧಿಸುವುದು. ಭಾವನೆಯನ್ನು ಕಲಿಸಿ ಹಾಕಿದರೆ ಕೈವಲ್ಯವು ಸಿದ್ಧಿಸುವುದು. ಅವಿದ್ಯ ಅಂದ್ರೆ ಅಜ್ಞಾನ, ಅಸ್ಮಿತ ನಾನೇ ದೇಹವೆಂಬ ಭಾವನೆ. ಅಸ್ಮಿತ ಅಂದ್ರೆ ನಾನೇ, ನನ್ನದು ಅಂತಕ್ಕಂಥ ಉತ್ತರ ಅಸ್ಮಿತ ಅಂದ್ರೆ ಆದ ಕೋರಿಕೆಯನ್ನು ನೆರವೇರಿಸುವ ಮನೋಭಾವನೆಯನ್ನು ಕಡಿಚಿ ಹಾಕಬೇಕು. ಕೋರಿಕೆಗಳು ಎಲ್ಲ ಆ ಮನೋಭಾವನೆಯನ್ನು ಕಡಿಚಿ ಹಾಕಬೇಕಂದ್ರೆ ಕಡಿಮೆ ಮಾಡ್ಕೋಬೇಕು. ಈ ಸಂಸಾರ ಚಕ್ರಕ್ಕೆ ಬಂಧಿಸಿರುವ ಕಾರಣವು ಅವಿದ್ಯೆಯೋ. ಸಂಸಾರ ಚಕ್ರಕ್ಕೆ ಪದೇ ಪದೇ ನಾವು ಹುಟ್ಟಬೇಕಾದ್ರೆ ಅವಿದ್ಯೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯೆಯನ್ನು ಕಳೆದುಕೊಂಡಾಗ ನಂತರ ಹುಟ್ಟುವ ಅವಶ್ಯಕತೆ ಇಲ್ಲ. ಅವಿದ್ಯೆ ಇರುವುದರಿಂದ ನಂತರ ಹುಟ್ಟುತ್ತಾ ಇರುವುದು. ಎಂದರೆ ಆತ್ಮನ ತನ್ನ ಸ್ವರೂಪವನ್ನು ಅರಿಯದೆ, ಆತ್ಮನ ತನ್ನ ಸ್ವರೂಪವನ್ನು ಅರಿಯದೆ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಜೀವನ ಏನು ಅಂತ ಅನ್ನೋದು ತಿಳ್ಕೊಳ್ಳದೆ ಇರುವುದರಿಂದ, ಸ್ವರೂಪವನ್ನು ಅರಿಯದೆ ಕೋಶಗಳ ಮೂಲಕ ಪ್ರಪಂಚಕ್ಕೆ ಅಂಟುಕೊಳ್ಳುವುದೇ ಆಗಿದೆ. ಇದೆ ಆ ಕೋಶಗಳಿದೆಯಲ್ಲ, 5 ಕೋಶಗಳು. ಆ ಕೋಶಗಳು ಉತ್ತಮ ರೀತಿಯ ಬೆಳವಣಿಗೆ ಮಾಡಿಕೊಂಡಾಗ ಮುಂದಿನ ಜನ್ಮ ಬಂದಾಗ ಉತ್ತಮ ರೀತಿಯಲ್ಲಿ ನಾವು ದೇಹವನ್ನು ಪಡೆದು ಆ ದೇಹಕ್ಕೆ ತಕ್ಕಂತೆ ಲೋಕಗಳು ಸಿಕ್ಕಿ ಅಲ್ಲಿ ಪ್ರತಿಯೊಂದು ದೇಹದ ಮುಖಾಂತರ ಆಯಾ ಲೋಕಗಳಲ್ಲಿ ಉತ್ತಮ ರೀತಿಯ ಬೆಳವಣಿಗೆ ಆಗುವುದಕ್ಕಾಗಿ ನಮಗೆ ಸಾಮರ್ಥ್ಯ ಬರುತ್ತದೆ. ಆ ಕೋಶಗಳನ್ನು ನಾವು ಬೆಳೆಸ್ಕೊಳ್ಳದೆ ಇರುವುದರಿಂದ ಪದೇ ಪದೇ ಹುಟ್ಟಬೇಕಾಗಿದೆ. ಆ ಕೋಶಕ್ಕೆ ಬೆಳವಣಿಗೆ ಆಗದೇ ಕಾರಣ. ಈ ದೇಹಗಳೇ ಬೇರೆ, ತನ್ನ ಸ್ವರೂಪವೇ ಬೇರೆ ಎಂಬ ವಿಚಾರ ಪೂರ್ವಕವಾದ ತಿಳುವಳಿಕೆ ಮತ್ತು ಎಚ್ಚರಿಕೆಯು ಸ್ವಲ್ಪ ದೂರ ಸಾಧಕನಿಗೆ ಸಹಾಯ ಮಾಡುವುದೇನೋ. ಏನು ಈ ಲೋಕಗಳಂದ್ರೆ ಏನು, ಈ ಬೀಜ ಅಂದ್ರೆ ಈ ಕೋಶಗಳಂದ್ರೆ ಏನು, ಇದಕ್ಕೇನು ಸಂಬಂಧ ಇದೆ ಅಂತ ಸ್ವಲ್ಪ ನಾವು ವಿಮರ್ಶೆ ಮಾಡಿ ತಿಳ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದರೆ ಸ್ವಲ್ಪ ಮುಂದಕ್ಕೆ ಬೇಕಾಗ್ತದೆ. ಅದನ್ನು ತಿಳ್ಕೊಳ್ಳೋದರ ಮಾಮೂಲಿ ಇದ್ದಾಗ ಮಾಮೂಲಿ ರೀತಿಯಲ್ಲೇ ಹಂಗೆ ಇರ್ತೇವೆ. ಪೂರ್ವಕವಾದ ತಿಳುವಳಿಕೆ ಮತ್ತು ಎಚ್ಚರಿಕೆಯು ಸ್ವಲ್ಪ ದೂರ ಸಾಧಕನಿಗೆ ಸಹಾಯ ಮಾಡುವುದೇನೋ ನಿಜ. ಅಪೂರ್ವಕವಾಗಂದ್ರೆ ಅದರ ಈ ರೀತಿ ಮಾಡ್ಬೇಕು, ಹಿಂದಿರ್ಬೇಕು, ಮಾಡದೇ ಇದ್ರೆ ನಾವು ತೊಂದರೆಗೀಡಾಗ್ತೀವಿ ಅನ್ನೋದು ತಿಳ್ಕೊಂಡಾಗ ಅದು ನಮಗೆ ಸಹಾಯವಾಗುತ್ತದೆ. ಆದರೆ ಯೋಗಾಭ್ಯಾಸದ ಮೂಲಕ ದೇಹಗಳನ್ನು ಪ್ರಜ್ಞಾವಂತಾಗಿ ತ್ಯಜಿಸಿ ಮೇಲಿನ ಲೋಕಗಳ ಪ್ರಜ್ಞಾ ಮಟ್ಟಕ್ಕೆ ಹತ್ತುವುದು ಭ್ರಾಂತಿಯನ್ನು ಪೂರ್ತ ಜಯಿಸಿದ್ದಕ್ಕೆ ಗುರುತು. ಯೋಗಾಭ್ಯಾಸ ಮಾಡ್ಬೇಕು ಅಂತ ಅನ್ನೋದು ಐಕ್ಯತೈಮನಿಯವರು ಅದು ನಮ್ಮ ಈ ಪುಸ್ತಕದ ಕರ್ತರಾಗಿರ್ತಕ್ಕ ಪತಂಜಲಿಗಳು ಯೋಗ ಸಾಧನೆ ಯೋಗಗಳನ್ನು ಹೇಳ್ಕೊಟ್ಟಿರ್ತಕ್ಕಂಥ ಬೇರೆ ನಮ್ಗೆ ಗೊತ್ತಿದ್ದಂಗೆ ಯಾರು ಇಲ್ಲ. ಆ ನಮ್ಮ ಯೋಗವನ್ನ ಸಾಧನೆಗಳನ್ನ ಮಾಡುವುದರ ಮುಖಾಂತರ ಆಧ್ಯಾತ್ಮಿಕ ಜೀವನವನ್ನು ಬೆಳೆಸಿಕೊಳ್ಳುವುದಕ್ಕೆ 2 ರೀತಿಯಲ್ಲಿ ನಾವು ಹೋಗ್ಬೇಕು. ನಾವು ಹೋಗ್ತಕ್ಕಂಥ ದಾರಿ ಚೆನ್ನಾಗಿದ್ದು ಹೋಗ್ತಕ್ಕಂಥ ವಾಹನವು ಇದ್ದರೆ ಸುಲಭವಾಗಿ ಹೋಗುತ್ತೆ. ದಾರಿ ಚೆನ್ನಾಗಿಲ್ಲ ಅಂತಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ. ವಾಹನವು ಇದ್ರೂ ಮುಂದೆ, ಇಲ್ಲ ದಾರಿ ಚೆನ್ನಾಗಿದ್ದು ವಾಹನ ಸರಿ ಇಲ್ಲ ಅಂತಂದ್ರೆ ಹೋಗಕ್ಕಾಗಲ್ಲ. ಹಾಗೆ ನಮ್ಮಲ್ಲಿ ಬೆಳವಣಿಗೆ ಬೆಳೆಸ್ತಕ್ಕಂಥದ್ದು ನಮ್ಮದು ಈ ದೇಹ ಇದೆಯಲ್ಲ, ಇದೇ ವಾಹನ. ಅದರಲ್ಲಿ ಹೋಗ್ತಕ್ಕಂಥ ಪ್ರಯಾಣ ಮಾಡ್ತಕ್ಕಂಥವನು ಚುರುಕಾಗಿರಬೇಕಾದ್ರೆ ಈ ದೇಹವು ಚೆನ್ನಾಗಿರ್ಬೇಕು. ನಿಯಮಗಳು ನಾವು ಪಾಲನೆ ಮಾಡ್ತಾ ಇದ್ದಾಗ ಲೋಕಗಳ ಪ್ರಜ್ಞಾ ಮಟ್ಟಕ್ಕೆ ಹತ್ತುವುದು ಭ್ರಾಂತಿಯನ್ನು ಪೂರ್ತ ಜಯಿಸಿದ್ದಕ್ಕೆ ಗುರುತು. ಸುಮ್ಮನೆ ಅಹಂ ಬ್ರಹ್ಮಾಸ್ಮಿ ಎಂಬ ಮಂತ್ರವನ್ನು ಜಪಿಸುವುದರಿಂದಾಗಲಿ ಮಾನಸಿಕವಾಗಿ ಅರಿವಿನಿಂದ ಬಾಳುವ ಶ್ರದ್ಧೆಯಿಂದಾಗಲಿ ಅವಿದ್ಯೆಯನ್ನು ಪೂರ್ತ ನಾಶ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನೇ ಅಂತಕ್ಕಂಥ ಅಹಂ ಬ್ರಹ್ಮಾಸ್ಮಿ ಅಂದುಕೊಂಡಿದ್ದರೆ ಇದಕ್ಕೆ ಹೋಗಕ್ಕೆ ಆಗುವುದಿಲ್ಲ. ಅವಿದ್ಯೆಯನ್ನು ಪೂರ್ತ ನಾಶ ಮಾಡುವುದಕ್ಕಾಗುವುದಿಲ್ಲ. ಸುಮ್ಮನೆ ನಾವು ಅಹಿಂ ಬ್ರಹ್ಮಾಸ್ಮಿತ ದಿನಾಗ್ಲೂ ನಾವು ಸೊಸೈಟಿಗೆ ಬರ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಹೋಗ್ತಾ ಇದೀವಿ ಬರ್ತಾ ಇದೀವಿ ಅಂತಂದ್ರೆ ಅದನ್ನು ಏನು ಪ್ರಯೋಜನ ಆಗಲಾರದು. ಸಮಾಧಿಯ ಮೂಲಕ ಸ್ಥೂಲ ಸಮಾಧಿ ಅಂತಂದ್ರೆ ಅದರ ಬಗ್ಗೆನೇ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು. ಸಮಾಧಿಯ ಮೂಲಕ ಸ್ಥೂಲ, ಕಾಮ, ಮನಸ್ಸು, ಕಾರಣ ದೇಹ, ಆನಂದಮಯ ಕೋಶ. ನೋಡಿ ಇಲ್ಲಿ ಈ 5 ದೇಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿವರಣೆ ಕೊಟ್ಟರು. ಯಾವ್ಯಾವುದನ್ನ ನಾವು ಉತ್ತಮಪಡಿಸ್ಕೋಬೇಕು? ಸ್ಥೂಲ ಲೋಕ, ಸ್ಥೂಲ ದೇಹ.
ಒಂದಕ್ಕೊಂದು ಸಂಬಂಧ ಇದೆ. ಇದನ್ನು ದೇಹವನ್ನು ಬೆಳೆಸ್ಕೊಂಡಾಗ ಸ್ಥೂಲ ಲೋಕದಲ್ಲಿ ಉತ್ತಮ ಜೀವನ ಮಾಡಿಸ್ತಕ್ಕಂಥದ್ದು ಬರಬೇಕು. ಕಾಮಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ನಾವು ಅರಿತಿದ್ದಾಗ ರಾಗದ್ವೇಷಾದಿಗಳನ್ನು ಶಮನ ಮಾಡಿ ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕಂತಕ್ಕಂಥದ್ದು ನಾವು ಟ್ರೈನಿಂಗ್ ಪಡೆದಿದ್ದರೆ ಕಾಮಲೋಕದಲ್ಲಿ ಅತ್ಯಂತ ಉತ್ತಮವಾಗಿರತಕ್ಕಂತಹ ಜೀವನವನ್ನು ನಡೆಸಿ ಆ ದೇಹದೊಂದಿಗೆ ಆ ಲೋಕದೊಂದಿಗೆ ವ್ಯವಸ್ಥೆ ನಾವು ಮಾಡಿಕೊಳ್ತೀವಿ. ಇದು ಕಾಮಲೋಕ ಸಂಬಂಧಪಟ್ಟಿದ್ದು. ಮನೋಲೋಕ ಉತ್ತಮವಾಗಿರತಕ್ಕಂಥ ಮನಸ್ಸು ಬೆಳೆಸಿಕೊಂಡಾಗ ಮನೋಲೋಕದಲ್ಲಿ ಆ ದೇಹದೊಂದಿಗೆ ಆ ಶರೀರವು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ತೀವಿ. ಇದು ನೋಡಿ, ಆ ಬೀಜಕ್ಕೂ ಆ ದೇಹಕ್ಕೂ ಇರತಕ್ಕಂಥ ಸಂಬಂಧವನ್ನು ಎಷ್ಟು ರೀತಿಯಲ್ಲಿ ಕಲ್ಪನೆ ಮಾಡಿ ವಿವರಣೆ ಕೊಡ್ತಾ ಇದ್ದಾರೆ ಅಂತ. ಕಾರಣ ದೇಹ ಇದೆಲ್ಲವೂ ಈ ಲೋಕಗಳಲ್ಲಿ ನಾವು ಏನೇನು ಸಂಪಾದನೆ ಮಾಡಿರ್ತೀವೋ ಅದೆಲ್ಲವೂ ಸ್ವೀಕರಣವಾಗತಕ್ಕಂಥದ್ದು ಕಾರಣ ದೇಹ. ಆ ಕಾರಣ ದೇಹದ ಮುಖಾಂತರ ಆ ಕಾರಣಗಳಿಂದಲೇನೆ ನೆಕ್ಸ್ಟ್ ಮುಂದಿನ ಜನ್ಮ ಬರ್ತಕ್ಕಂಥದ್ದು. ಕಾರಣ ದೇಹದ ಮುಖಾಂತರವೇ ಮುಂದಿನ ಜನ್ಮ ಬರುವುದಕ್ಕೆ ಕಾರಣ. ಮುಂದಿನ ಜನ್ಮವು ಬರುವುದಕ್ಕೆ ಕಾರಣ ಯಾವುದರಿಂದ? ಕಾರಣ ದೇಹದಿಂದ ಬೆಳವಣಿಗೆ ಮಾಡಬಹುದು. ಈ ರೀತಿ ಆ ದೇಹಗಳು ಆ ಕೋಶಗಳು ಯಾವ ರೀತಿ ಇರುತ್ತೆ ಅಂತ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ವಿವರ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಷ್ಟೊಂದು ಸುಲಭವಾಗಿ ಇಲ್ಲಿ ಕೇಳೋದಕ್ಕೆ. ಇದು ಬೇರೆ ಶ್ಲೋಕಗಳಲ್ಲಾದ್ರೆ ನಮ್ಗೆ ಅರ್ಥವೂ ಆಗಲ್ಲ. ಇದನ್ನು ನಮ್ಮಂತವರು ಪೂರ್ಣವಾಗಿ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾರೆ. ಆನಂದಮಯ ಕೋಶ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಈ ಕಾರಣ ದೇಹ, ಈ ಕಾರಣಗಳಿಂದ ನಾವು ಹುಟ್ಟುತ್ತೀವಿ. ಆ ಕಾರಣಗಳನ್ನು ಜಯಿಸಿದಾಗ ಆನಂದಮಯವಾಗಿರ್ತೀವಿ. ನಂತರ ನೋಡಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೆದಿದ್ದಾರೆ ಅಂತ ಅನ್ನೋದು. ಪರಮಾಣು ಇವುಗಳಿಂದ ಒಂದಾದ ಮೇಳು ಒಂದರಂತೆ ಪ್ರಜ್ಞಾವತ್ತಾಗಿ ವಿಮೋಚನೆ ಪಡೆದರೆ ಮಾತ್ರ ಪುರುಷನು ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆಯಬಲ್ಲನು. ಎಲ್ಲೇ ಪ್ರಜ್ಞಾವತ್ತಾಗಿ ವಿವೇಚನೆ ಪಡೆದರೆ ಪ್ರಜ್ಞಾವತ್ತಾಗಿ ವಿವೇಚನೆಯನ್ನು ಪಡೆದರೆ ಪುರುಷನು ತನ್ನ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಎರಡು ವಾಕ್ಯನ ಹೇಳಿದ್ದು, ಎರಡು ವಾಕ್ಯಗಳ. ಆದ್ರೆ ಆ ವಾಕ್ಯಗಳನ್ನ ನಾವು ಜಯಿಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ಅರ್ಥ. ಸೂತ್ರ 26ನೇ. ವಿವೇಕ ಖ್ಯಾತ್ಯಂ ವಿಪ್ಲವಾನುಷೋ ದೇಹ ಅಂದರೆ ವಿವೇಕ ಖ್ಯಾತಿ ಅಂದರೆ ಆತ್ಮ ಅನಾತ್ಮ. ವಿವೇಕ ಖ್ಯಾತಿ ಅಂದರೆ ಆತ್ಮ ಅನಾತ್ಮ. ವಿವೇಚನೆಯ ಮೂಲಕ, ವಿವೇಚನೆ ಅಂದ್ರೆ ಒಳ್ಳೆಯ ಯೋಚನೆಯ ಮೂಲಕ ತತ್ವ ಸ್ವರೂಪದ ಅರಿವು, ತತ್ವ ಸ್ವರೂಪದ ಅರಿವು. ಏನು ತತ್ವ ಏನ್ ಹೇಳ್ತಾ ಇದೆ? ಆ ಹೇಳಿದ ತತ್ವವನ್ನು ಅರಿವು ಅಂದ್ರೆ ನಮ್ಮನ್ನ ಆ ಅರಿವು ಉಂಟಾದ್ರೆ ಅರ್ಥ ಮಾಡ್ಕೊಳ್ತೀವಿ. ಅರಿವು ಅವಿಪ್ಲವ ಅವಿಪ್ಲವ ನಿರಂತರವಾದ. ಅದಕ್ಕೆ ಅರ್ಥ ಅವಿಪ್ಲವ ಅಂದ್ರೆ ನಿರಂತರವಾದ. ಅನೋಪಾಯ ಅಂದರೆ ಅವಿದ್ಯೆಯನ್ನು ನಾಶ ಮಾಡುವ ಉಪಾಯಗಳು. ಇದನ್ನ ಅವಿದ್ಯೆ ಅಂತಕ್ಕಂಥದ್ದನ್ನ ನಾಶ ಮಾಡತಕ್ಕಂಥ ಉಪಾಯಗಳು ಏನು ಅನ್ನೋದು ಈ ಶ್ಲೋಕದಲ್ಲಿ ಬರುತ್ತೆ. ಸತ್ವ ಸ್ವರೂಪದ ನಿರಂತರವಾದ ಅರಿವಿನ, ಸತ್ವ ಸ್ವರೂಪದ ನಿರಂತರವಾದ ಅರಿವಿನ ಎಚ್ಚರಿಕೆ ಒಂದೇ ಅವಿದ್ಯೆಯನ್ನು ನಾಶಪಡಿಸತಕ್ಕ ಉಪಾಯ. ನಿರಂತರವಾದ ಅರಿವು, ನಿರಂತರವಾದ ಅರಿವು ಅಂದ್ರೆ ಪ್ರತಿನಿತ್ಯವೂ ಪ್ರತಿ ಹೆಜ್ಜೆ ಇಡುವಾಗಲೂ ಸಮೇತ ನಾನು ಒಳ್ಳೇದ ಕೆಟ್ಟದ್ದ ಅಂತಕ್ಕಂಥದ್ದು ಅದರ ಮೇಲೆ ಗಮನವಿರಬೇಕು, ಅರಿವು ತಿಳ್ಕೊಳ್ತಾ ಇರ್ಬೇಕು. ನಮ್ಮ ಕೃಷ್ಣಮೂರ್ತಿ ಅವರು ಆ ವಾಕಿಂಗ್ ಹೋಗುವಾಗ ಹೇಳ್ತಾ ಇದ್ರು ಅರ್ಲಿ ಮಾರ್ನಿಂಗ್, ಪ್ರತಿ ಹೆಜ್ಜೆ ಇಟ್ಟು ಇನ್ನೊಂದು ಹೆಜ್ಜೆ ಇಡುವಾಗ್ಲೂ ನಾವು ಅದ್ರ ಕಡೆನೇ ಗಮನವಿರಬೇಕು, ಹೆಜ್ಜೆ ಹೆಜ್ಜೆಗೂ ಗಮನವಿರಬೇಕು ಅಂತ. ಹಾಗೆ ನಿರಂತರವಾದ ಅರಿವಿನ ಎಚ್ಚರಿಕೆ ಒಂದೇ ಅವಿದ್ಯೆಯನ್ನು ನಾಶ ಮಾಡತಕ್ಕ ಉಪಾಯವು. ಹೆಜ್ಜೆ ಇಡುವಾಗ್ಲೂ ಮಾತನಾಡುವಾಗಲೂ ನಾವು ಯೋಚನೆ ಮಾಡಿ ಇದು ಸರಿನಾ ತಪ್ಪ ಅಂತಕ್ಕಂಥ ನಮ್ಮ ಹೊರಗಡೆಯಿಂದಲೇ ಅದನ್ನು ಯೋಚನೆ ಮಾಡಿ ಮಾತನಾಡ್ತಕ್ಕಂಥದನ್ನು ಕಲ್ತ್ಕೋಬೇಕು. ಇಲ್ಲಿ ವಿವೇಕ ಮತ್ತು ಅವಿವೇಕ ಖ್ಯಾತಿ, ವಿವೇಕ ಅವಿವೇಕ ಖ್ಯಾತಿ ಅಂತಕ್ಕಂಥದ್ದು ಇವು ಮೂರು. ಈ ಎರಡು ಶಬ್ದಗಳ ಅರ್ಥಗಳು ಬೇರೆ ಬೇರೆ ಎಂಬ ಅಂಶವನ್ನು ಮೊದಲು ಗಮನಿಸಬೇಕು. ವಿವೇಕ ಅಂದ್ರೆ ಏನು, ಅವಿವೇಕ ಅಂದ್ರೆ ಏನು, ಈ ಪದಗಳ ಅರ್ಥವೇನು ಅಂತ ಅನ್ನೋದನ್ನು ನಾವು ಮೊದಲು ಗಮನಿಸ್ಕೋಬೇಕು. ಸಾಧಾರಣ ಮನುಷ್ಯನಿಗೆ ಜೀವಿತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೇ ಇರುವುದಿಲ್ಲ.
ಸಾಧಾರಣವಾಗಿರ್ತಕ್ಕಂಥ ಮನುಷ್ಯನು ಕೆಳಮಟ್ಟದಲ್ಲೆಲ್ಲ ಮೇಲ್ಮಟ್ಟದಲ್ಲೆಲ್ಲ ಸಾಧಾರಣವಾಗಿರ್ತಕ್ಕಂಥ ಮನುಷ್ಯನಿಗೆ ಜೀವಿಸುವುದಕ್ಕೆ ಸಮಸ್ಯೆಗಳು ಇರಲ್ವಂತೆ. ಏ ಅಂತ ಒಂದು ದೃಢವಾದ ಸಂಕಲ್ಪ ವ್ಯವಸ್ಥೆ ನಾವು ಕಷ್ಟಪಡಬೇಕು ಜೀವನ ಮಾಡ್ಬೇಕು ಅನ್ನೋದ ಅದೊಂದೇ ಗೊತ್ತಿರೋದು, ಅಷ್ಟು ಮಾಡ್ತಾನೆ. ಏನು ತಿಳುವಳಿಕೆ ಇರತಕ್ಕಂಥವನು, ತುಂಬಾ ತಿಳುವಳಿಕೆ ಇರ್ತಕ್ಕಂಥವನು ಹೆಚ್ಚು ಕಡಿಮೆ ಆಗುತ್ತೆ ಯಾವತ್ತು. ಎಂದರೆ ಆತನು ಕೆಳಗಿನ ಮಟ್ಟದ ಜೀವಿತದಲ್ಲೇ ಮುಳುಗಿ ಹೋಗಿರುತ್ತಾನೆ. ಕೆಳಗಿನ ಮಟ್ಟದ ಜೀವನ ಅಷ್ಟೇ, ನಾವು ತಿನ್ನೋದು ಮಡಗೋದು ಮತ್ತೊಂದಕ್ಕಂತ ಅಷ್ಟೇ ಜೀವನ ಅಂತ ಅನ್ನೋದು ಇರ್ತಾನೆ. ವಿವೇಕವು ಉದಯವಾದಂತಹ ಎಲ್ಲವೂ ಬದಲಾವಣೆಯಾಗುತ್ತದೆ. ಅವನಲ್ಲಿ ವಿವೇಕ ಅನ್ನೋದು ಬದಲಾವಣೆ ಹುಟ್ಟಿದಾಗ ಎಲ್ಲವೂ ಬದಲಾವಣೆ. ಅರೆ ಬಾ, ನಾನು ಉತ್ತಮ ರೀತಿಯಲ್ಲಿ ಮನೆ ಕಟ್ಕೋಬೇಕು, ಓಡಾಡೋದಕ್ಕೆ ಒಂದು ಕಾರ್ ಬೇಕು, ಅವರಂತೆ ನಾನು ಬಟ್ಟೆ ಹಾಕಬೇಕು, ಅವರಂತೆ ಉತ್ತಮ ಜೀವನ ನಡೆಸಬೇಕು ಅಂತಕ್ಕಂಥ ಜ್ಞಾನ ಬಂದರೆ ಮಾಡಬಾರ್ದೆಲ್ಲ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಉದಾಹರಣೆ, ಎಲ್ಲವೂ ಬದಲಾವಣೆಯಾಗುತ್ತದೆ. ನಿತ್ಯವಾದದ್ದು ಯಾವುದು? ಹಂಗಾದರೆ ನಿತ್ಯವಾಗಿರತಕ್ಕಂಥದ್ದು ಯಾವುದು? ಅನಿತ್ಯವಾದದ್ದು ಯಾವುದು? ಎರಡು, ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದು ಯಾವುದು ಎಂಬುದಾಗಿ ವಿಚಾರ ಮಾಡಿ ಅನಿತ್ಯವಾದದ್ದನ್ನು ದೂರೀಕರಿಸಿ, ಅನಿತ್ಯವಾದದ್ದನ್ನು ದೂರೀಕರಿಸಿ, ಕೆಲಸಕ್ಕೆ ಬಾರದ ಅವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ದೂರ ಇಡ್ಬೇಕು. ದೂರೀಕರಿಸಿ ನಿತ್ಯವಾದದ್ದನ್ನೇ ಹಿಡಿದು ಸಾಧಿಸುತ್ತಾ ಹೋಗುತ್ತಾನೆ. ನಿತ್ಯವಾದದ್ದನ್ನು ಉತ್ತಮ ಗುಣಗಳು, ಉತ್ತಮ ರೀತಿಯಲ್ಲಿ ಇರ್ತಕ್ಕಂಥದ್ದು ಯಾವುದು ಅನ್ನೋದನ್ನ ಸಾಧನೆ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಅನಿತ್ಯವಾದುದರ ಮೂಲಕ ಎಷ್ಟೇ ಲೌಕಿಕವಾದ ಪ್ರಯೋಜನ ಕಂಡಾಗಿಯೋ ಅದನ್ನು ತ್ಯಜಿಸುತ್ತಾನೆ. ತಿಳುವಳಿಕೆ ಇರ್ತಕ್ಕಂಥ ಅನಿತ್ಯ, ಅದು ಕೆಲಸಕ್ಕೆ ಬಾರದು, ತೊಂದರೆ ಬರ್ತಕ್ಕಂಥದ್ದು, ಇದು ಬೇಡ ಅಂತವನು ಅದನ್ನ ದೂರೀಕರಿಸಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಆಗ ಬರೀ ವಿಚಾರ ಸ್ಥಿತಿಯೇ ಅಲ್ಲದೆ ಆಂತರಂಗಿಕ ಸತ್ಯದ ಬೆಳಕೆ ಆತನನ್ನು ನಡೆಸುತ್ತದೆ. ಆ ರೀತಿ ನೀನು ಗಮನ ಕೊಟ್ಟಾಗ ಆಂತರಂಗಿಕ ಅಂದ್ರೆ ನಮ್ಮ ಒಳಗಡೆಯಿಂದನೇ ಶುರುವಾಗುತ್ತೆ. ಇದು ಕೆಟ್ಟದ್ದು, ಇದು ಒಳ್ಳೆಯದು, ಕೆಟ್ಟದ್ದನ್ನು ಮಾಡಬಾರ್ದು, ಕೆಟ್ಟದ್ದನ್ನು ಮಾಡಿದ್ರೆ ಅದನ್ನ ನಂತರ ನಾವು ಅನುಭವಿಸ್ಬೇಕು. ಆದ್ರಿಂದ ಯಾಕಪ್ಪ ಬೇಡ ಅಂತಕ್ಕಂಥದ್ದು, ಕೆಟ್ಟದ್ದನ್ನು ಮಾಡಿದ್ರ ಒಳ್ಳೆಯದನ್ನೇ ಮಾಡುವುದಕ್ಕಾಗಿ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಪ್ರತಿನಿತ್ಯವೂ ಹೆಜ್ಜೆ ಇಡುವ ಮೊದಲಿನಿಂದ ಹಿಡಿದು ಬೆಳಗಿನಿಂದ ಸಾಯಂಕಾಲವರೆಗೂ ಅವನು ಮಾಡುವಂತ ಕಾರ್ಯ ಕೆಲಸಗಳು ಅನಿತ್ಯವ್ಯಾವುದು ನಿತ್ಯವ್ಯಾವುದು ಅಂತಕ್ಕಂಥದ್ದು ವಿಮರ್ಶೆ ಮಾಡಿ ಜೀವನ ಮಾಡುವುದನ್ನ ಕಲಿತ್ಕೊಳ್ತಾನೆ. ಈ ಮಟ್ಟಕ್ಕೆ ಮನುಷ್ಯನು ಬಂದಾಗ ಆತನಿಗೆ ಆಧ್ಯಾತ್ಮಿಕ ಪ್ರಗತಿಯು ಮುಂದೆ ಕಾದಿದೆ. ಆ ರೀತಿ ಯೋಚನೆ ಮಾಡತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಾಗ ಆಧ್ಯಾತ್ಮಿಕ ಜೀವನವನ್ನು ಯಾವ ರೀತಿ ನಡೆಸಬೇಕು, ಹೋಗಬೇಕು ಅಂತಕ್ಕಂಥ ಅವನ ಮನಸ್ಸು ಬೆಳವಣಿಗೆ ಆ ರೀತಿ ಆಗುತ್ತೆ. ಆಧ್ಯಾತ್ಮಿಕ ಜೀವನವನ್ನು ನಡೆಸುವುದಕ್ಕಾಗಿ ಅವನ ಮನಸ್ಸು ಬೆಳವಣಿಗೆ ಆಗುತ್ತದೆ ಎಂದು ಧಾರಾಳವಾಗಿ ಹೇಳಬಹುದು. ಏಕೆಂದರೆ ಬಹುದೀರ್ಘವಾದ ಜನ್ಮಾಂತರಗಳ ಸರಣಿಯಿಂದಲೂ ನಿದ್ರಾ ವ್ಯವಸ್ಥೆಯಲ್ಲಿ ಇದ್ದ ಜೀವಾತ್ಮನು ಈಗ ಎಚ್ಚೆತ್ತು ತನ್ನ ಗುರಿಯ ಕಡೆಗೆ ಮುಂದುವರಿಯಲು ಹೋರಾಡುತ್ತಿದ್ದಾನೆ. ಯಾವಾಗ ನೀನು ವ್ಯವಸ್ಥೆ ರೀತಿಯಲ್ಲಿ ಜೀವನ ಮಾಡುವುದನ್ನು ಕಳೆದುಕೊಂಡಾಗ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತಕ್ಕಂಥ ಅದನ್ನ ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಬಂದಾಗ ಕೆಟ್ಟದ್ದ ಕಡೆಗೆ ನೀನು ಹೋಗಲ್ಲ. ಯಾವ ಪ್ರತಿಯೊಂದರನ್ನು ಒಳ್ಳೆಯದ ಕಡೆ ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸಬೇಕು, ನಾನೂ ನಡೆಯಬೇಕು, ಬೇರೆಯವ್ರಿಗೂ ಆ ಮಾರ್ಗದರ್ಶನ ತೋರಿಸಬೇಕು ಅಂತಕ್ಕಂಥ ಮನೋಭಾವನೆ ಅವನಲ್ಲಿ ಬೆಳವಣಿಗೆ ಆಗುತ್ತದೆ ಎಂಬುದಾಯಿತು. ಎಂದರೆ ಜೀವಾತ್ಮನು ಬೆಳೆದು ಪರಿಪಕ್ವವಾಗಿ ತನ್ನ ದೈವೀಕತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಿದ್ಧನಾಗುತ್ತಾನೆ. ನಮ್ಮ ಜೀವಾತ್ಮ ಜನಲ್ಲ ದೈವಿಕ ಬೆಳವಣಿಗೆ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅನ್ನೋದಕ್ಕಾಗಿ ಸಿದ್ಧತೆ ಮಾಡಬೇಕು ಎಂದು ಅರ್ಥ. ಬರೀ ಮಾನಸಿಕವಾದ ವಿವೇಕವು ತನ್ನ ಒಳಗಿರುವ ಸತ್ವ ಸ್ವರೂಪವನ್ನು ಅಸುಕು ಮಸುಕಾಗಿ ಪತ್ತೆ ಹಚ್ಚುತ್ತದೆ. ಇವನು ಸ್ವಲ್ಪ ಬೆಳವಣಿಗೆ ಆದರೆ, ಸ್ವಲ್ಪ ಜೀವನ ಶೈಲಿಯನ್ನು ತಿಳ್ಕೊಂಡ್ರೆ, ಅವನು ಯಾವಾಗಲೂ ಒಂದು ದಾರಿಯಲ್ಲಿ ಹೋಗ್ತಾ ಬರ್ತಾ ಇದ್ರೆ ವಸುಕು ಮಸುಕಾಗಿರ್ತಕ್ಕಂಥ ಕತ್ತಲು ಬೆಳಕು ಸುಮಾರು ಇದ್ರೆ ನಾನು ಇಂಥ ಕಡೆನೆ ಹೋಗ್ಬೇಕು ಅಂತ ಆ ದಾರಿಯ ಸರಿಯಾಗಿ ಹುಡ್ಕೊಂಡು ಹೋಗ್ತಾನೆ. ಪೂರ್ಣವಾಗಿ ದಾರಿನೇ ಗೊತ್ತಾಗದಿದ್ರೆ ಹಸುಕು ಮಸುಕು ಬೆಳಕಿದ್ರೆ ಹೋಗೋದಕ್ಕೆ ಆಗುವುದೇ ಇಲ್ಲ. ಹಾಗೆ ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಹಸುಕು ಮಸುಕಾಗಿರ್ತಕ್ಕಂಥ ಭಾವನೆ ಕಲ್ಪನೆ ಅವನಲ್ಲಿ ಬಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆಯುವುದಕ್ಕಾಗಿ ತನ್ನ ಉತ್ತಮ ಹಾದಿಯನ್ನೇ ಹಿಡ್ಕೊಳ್ತಾನೆ ಹೊರತು ಬೇರೆ ಕೆಟ್ಟ ಹಾದಿಗೆ ಹೋಗುವುದಿಲ್ಲ.
ಅಸುಕುಮಸುಕಾಗಿ ಪತ್ತೆ ಹಚ್ಚುತ್ತದೆ. ವಿವೇಕ ಖ್ಯಾತಿ ಎಂದರೆ ಅದರ ಸಾಕ್ಷಾತ್ಕಾರದ ಬೆಳಕಿನಲ್ಲೇ ಬಾಳುವುದು ಎಂದು ಅರ್ಥ. ವಿವೇಕ ಅಂದ್ರೆ ಸಾಕ್ಷಾತ್ಕಾರದ ಬೆಳಕಿನಲ್ಲೇ ನಡೆಯಬೇಕು ನಾನು ಅಂತಕ್ಕಂಥದ್ದು ಅವನು ಕಟ್ಕೊಳ್ತಾನೆ. ಉದಾಹರಣೆಗಾಗಿ ಒಬ್ಬ ಕುರುಡನು ಹಲಸಿನ ಹಣ್ಣನ್ನು ಮುಟ್ಟಿ ನೋಡಿ ಅದು ಹಲಸಿನ ಹಣ್ಣು ಎಂದು ಗುರುತಿಸುವಂತೆ ವಿವೇಕ ಜ್ಞಾನವು ಸಹಾಯ ಮಾಡಬಲ್ಲದು. ಕುರುಡನಾಗಿದ್ದರೂ ಸಮೇತ ಅವನಿಗೆ ವಿವೇಕ ಇದೆ. ಹಲಸಿನ ಹಣ್ಣು ಮುಟ್ಟಿದ ತಕ್ಷಣ ಇದು ಹಲಸಿನ ಹಣ್ಣು ಅಂತ ಹೇಳ್ತಾನೆ, ಕಣ್ಣು ಕಾಣಿಸಲ್ಲ, ಆದ್ರ ಮುಟ್ಟಿದ್ರ ಹೇಳ್ತಾನೆ. ಆದರೆ ಕಣ್ಣಿದ್ದವನು ನೋಡಿದ ಕೂಡಲೇ ಇದು ಹಲಸಿನ ಹಣ್ಣೆ ಎಂದು ಪತ್ತೆ ಹಚ್ಚಬಲ್ಲ. ಕುರುಡನಾಗಿರ್ತಕ್ಕಂಥ ಮುಟ್ಟಿ ನೋಡಿ ಇದು ಹಲಸಿನ ಹಣ್ಣು ಅಂತ ಹೇಳ್ತಾನೆ, ಕಣ್ಣಿರ್ತಕ್ಕಂಥ ನೋಡಿದ ತಕ್ಷಣ ಇದು ಹಲಸಿನ ಹಣ್ಣು ಅಂತ ಹೇಳ್ತಾನೆ. ಹಾಗೆ ವಿವೇಕ ಖ್ಯಾತಿಯು ಸಾಕ್ಷಾತ್ಕಾರದ ಬೆಳಕಿನಲ್ಲಿ ಕೆಲಸ ಮಾಡುತ್ತದೆ. ಸಾಕ್ಷಾತ್ಕಾರದ ಬೆಳಕು ಕಣ್ಣು ಕಾಣಿಸದೇ ಇದ್ದರೂ ಸಾಕ್ಷಾತ್ಕಾರದ ಕಣ್ಣಿನಿಂದ ಅದನ್ನ ತಿಳ್ಕೊಳ್ತಾನೆ. ಸಾಕ್ಷಾತ್ಕಾರದ ಒಳಗಡೆ ಬರ್ತಕ್ಕಂಥ ಕಣ್ಣಿನಿಂದ. ಅವಿದ್ಯೆ ಎಂದರೆ ಕತ್ತಲೆ ಕುರುಡನಿಗೆ. ಅವಿದ್ಯೆ ಅಂದ್ರೆ ಒಬ್ಬ ಪಾಪ ಕಣ್ಣು ಕಾಣಿಸಲ್ಲ, ಕತ್ತಲೆ ಕುರುಡ, ಅವನಿಗೆ ಸಿಗುವ ಅಂಧಕಾರಣ. ವಿವೇಕ ಖ್ಯಾತಿಯು ಇದಕ್ಕೆ ವಿರುದ್ಧವಾದದ್ದು ಅಲ್ಲದೆ ಅದರ ಬೆಳಕು ಅವಿಚಿಹ್ನವಾಗಿ ಮುಂದುವರೆಸಿಕೊಂಡು ಹೋಗುತ್ತದೆ. ಇದಕ್ಕೆ ಅವಿಪ್ಲವ ಅಂತ ಸಂಸ್ಕೃತ ಅರ್ಥ. ಇಷ್ಟು ಆ ಸಣ್ಣ ಇದಕ್ಕೆ ಇಷ್ಟು ವರ್ಣನೆ ಕೊಟ್ಟು ಅದು ಅದೊಂದೇ ನಾವು ತಿಳ್ಕೊಂಡ್ರೆ ನಮ್ಗೇನು ಅರ್ಥವಾಗೋದು? ನಮ್ಮಂತವ್ರಿಗೆ ಏನು ಅರ್ಥವಾಗಲ್ಲ. ಅದರಿಂದ ಅದಕ್ಕೆ ಸಂಬಂಧಪಟ್ಟಿರುತ್ತೆ ನೋಡಿ. ಎಷ್ಟು ಅವರು 3 ಜನ ಸೇರಿ ಅಷ್ಟೊಂದು ವಿವರಣೆ ಒಬ್ಬೊಬ್ಬರ ತಿಳುವಳಿಕೆ ಇರ್ತಕ್ಕಂಥದನ್ನು ತಿಳಿದು ಬರೆದು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಒಂದು ಸಾರಿ ಆತ್ಮದ ಬೆಳಕನ್ನು ಕಂಡು ಅನಂತರ ಅದನ್ನ ಕಳೆದುಕೊಂಡು ಅವಿದ್ಯೆಗೆ ಸಿಕ್ಕಿಕೊಳ್ಳುವುದು ಅವಿಪ್ಲವ ಅಂತ. ಒಂದು ಸಾರಿ ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಕಂಡುಕೊಂಡು ತಿಳ್ಕೊಂಡು ನಂತರ ಅದು ಬಿಡ್ತಾವ ನೋಡ, ಅದಕ್ಕೆ ಅವಿಪ್ಲವ ಅಂತ ಸಂಸ್ಕೃತ ಅರ್ಥ. ವಿವೇಕ ಖ್ಯಾತಿ ಅಲ್ಲ. ಯೋಗಿಯು ಅನಿತ್ಯ ಸ್ವರೂಪದ ಬೆಳಕಿನಲ್ಲೇ ಅವಿಚ್ಛಿನ್ನನಾಗಿ ಬಾಳುತ್ತಾ ಬರಬೇಕು. ಆಗ ಮಾತ್ರ ಕೈವಲ್ಯ ಸಿದ್ಧಿಯಾಯಿತು ಎಂದು ಹೇಳಬೇಕಾಗುತ್ತದೆ. ಕೈವಲ್ಯ ಸಿದ್ಧವಾಗಬೇಕು ಅಂತಂದ್ರೆ ಅವನು ಜ್ಞಾನವನ್ನು ಒಂದ್ಸಲಿ ತಿಳ್ಕೊಂಡಿದ್ದಾದ್ಮೇಲೆ ಅದ್ರ ಕಡೆನೆ ಗಮನವಿಟ್ಟು ಕೊಡ್ಬೇಕು. ಅದಕ್ಕೆ ಉದಾಹರಣೆ ಕೊಟ್ಟಿದ್ದು, ಅವನು ಕುರುಡನಾದ್ರೂ ಹಣ್ಣನ್ನು ಮುಟ್ಟಿದ ತಕ್ಷಣ, ಯಾಕಂದ್ರೆ ಮೊದಲು ಅವನು ಗೊತ್ತಿತ್ತು, ನಂತರ ಕಣ್ಣು ಹೋಯ್ತು, ಅಂದ್ರೆ ಅವಿದ್ಯೆ ಬಂದ. ಆದರೂ ಸಮೇತ ಆ ಹಿಂದಿನಿಂದ ಅವನು ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ ಹೇಳೋದಕ್ಕೆ ಬಂತು. ತಸ್ಯ ಅಂದ್ರೆ ಇದು 27ನೇ ಸೂತ್ರ. ತಸ್ಯ ಅಂದ್ರೆ ಪುರುಷನ, ತಸ್ಯ ಅಂತಂದ್ರೆ ಪುರುಷನ. ಸಪ್ತದಾಹ ಅಂದ್ರೆ 7 ಪ್ರಾಂತ್ಯ ಭೂಮಿ. ಸಪ್ತದಾಹ ಅಂದ್ರೆ 7 ಪ್ರಾಂತ್ಯ ಭೂಮಿ, 7 ಅಂತಸ್ತುಗಳು ಪ್ರಜ್ಞಾ ಅರಿವಿನ ನಿಜ ಸ್ವರೂಪ. 7 ಅಂತಸ್ತುಗಳು ಪ್ರಜ್ಞಾ ನಿಜ ಸ್ವರೂಪ. ಈ 7 ಅಂತಸ್ತುಗಳಲ್ಲಿ ನಮ್ಮ ಪ್ರಜ್ಞೆ ಕೆಲಸ ಮಾಡಬೇಕು ಅಂತ ಅನ್ನೋದು ಇದರ ತಾತ್ಪರ್ಯ ಏನ್ ಬರುತ್ತೆ ಅಂದ್ರೆ, ಪುರುಷನು 7 ಅಂತಸ್ತುಗಳ ಮೂಲಕ ಅತ್ಯಂತ ಉನ್ನತ ಮಟ್ಟದ ಪ್ರಜ್ಞೆಯನ್ನು ಮುಟ್ಟುತ್ತಾನೆ. 7 ಅಂತಸ್ತುಗಳ ಪ್ರಜ್ಞೆಯ ಮುಖಾಂತರ ಅವನು ಪ್ರಜ್ಞೆಯ ಮಟ್ಟವನ್ನು ಮುಟ್ಟುತ್ತಾನೆ. ಇವು ಮನಸ್ಸಿಗೆ ಅತೀತವಾದ ಪ್ರಜ್ಞೆ ಅಂತಸ್ತುಗಳು. ನಮ್ಮ ಮನಸ್ಸು ಇದೆಯಲ್ಲ, ಮನಸ್ಸಿಗೆ ಅತೀತವಾದ, ಮನಸ್ಸಿಗೆ ತಿಳುವಳಿಕೆ ಇಲ್ಲದೇ ಇರತಕ್ಕಂಥ ಅಂತಸ್ತುಗಳಿವು. ಇವು ಮನಸ್ಸಿಗೆ ಅತೀತವಾದ ಪ್ರಜ್ಞಾ ಅಂತಸ್ತುಗಳು. ಒಂದು ಪ್ರಜ್ಞಾ ಮಟ್ಟಕ್ಕೂ ಮತ್ತೊಂದಕ್ಕೂ ಇರುವ ವ್ಯತ್ಯಾಸವೇನೋ, ಒಂದು ಪ್ರಜ್ಞಾ ಮಟ್ಟಕ್ಕೂ ಇನ್ನೊಂದು ಪ್ರಜ್ಞಾ ಮಟ್ಟಕ್ಕಿರ್ತಕ್ಕಂಥ ವ್ಯತ್ಯಾಸವೇನೋ ಎಂಬ ಅಂಶವು ಸಾಧನೆಯ ಮೂಲಕ ಅತೀತವಾದ ಪ್ರಜ್ಞಾ ಅಂತಸ್ತುಗಳನ್ನು ಸಾಕ್ಷಾತ್ಕರಿಸಿಕೊಂಡವರಿಗೆ ಮಾತ್ರ ಪರಿಚಯವೇ ವಿನಃ ಉಳಿದವರಿಗೆ ಎಂದರೆ ವಿಚಾರದ ಮೂಲಕ ಉಳಿಸಿ ಗೊತ್ತು ಹಚ್ಚಬೇಕೆಂದಿರುವವನಿಗೆ ಆ ಅಂತಸ್ತುಗಳು ಬರೀ ಕಲ್ಪನೆಯಾಗೇ ಇರುತ್ತದೆ. ಇದು ಇಲ್ಲಿನ ಸಾರಾಂಶ. ಮುಖ್ಯವಾಗಿ ನಾವು ತಿಳ್ಕೊಬೇಕಿರುವುದು ಏನಪ್ಪಾ ಅಂತಂದ್ರೆ,
ಆಧ್ಯಾತ್ಮಿಕ ವಿಷಯಕ್ಕೆ ಬಂದಾಗ ಬೇರೆಯವರು ಎಲ್ಲರೂ ಹೇಳ್ತಾನೆ ಇರ್ತಾರೆ, ಹಂಗಿರ್ಬೇಕು ಹಿಂಗಿರ್ಬೇಕು ಹೀಗ್ ಮಾಡ್ಬೇಕು ಅಂತಕ್ಕಂಥದ್ದು. ಅವನ ಯಾವಾಗ್ಲೂ ಕೇಳಿಸ್ಕೊಳ್ತಾನೇ ಇರ್ತೀವಿ. ಅವನು ಹೇಳುವುದು ನಾವು ಕೇಳಿಸ್ಕೊಳ್ಳೋದು ಅಷ್ಟರಲ್ಲೇ ಇರ್ತೀವಿ. ಇನ್ನು ಪ್ರಜ್ಞಾ ಬೆಳವಣಿಗೆ ಆಗಬೇಕಾದ್ರೆ ಆ ವಿಷಯ ಹೇಳದಂತೆ ನಡವಳಿಕೆ ಬರಬೇಕು. ಯಾವಾಗ ನಡವಳಿಕೆಗೆ ಬರುವುದಕ್ಕೆ ನಾವು ಪ್ರಾರಂಭ ಮಾಡಿದರೆ, ವಿಷಯವನ್ನು ಗ್ರಹಿಸಿಕೊಂಡು ಅದರಂತೆ ನಡ್ಕೊಳ್ಳೋದಕ್ಕಾಗಿ ನಾವು ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ದಿವಸ ನಾವು ಮುಂದಕ್ಕೆ ಬಂದೇ ಬರ್ತೀವಿ ಅನ್ನೋದು ಈ ಶ್ಲೋಕದ ಅರ್ಥ. ಗೊತ್ತಚ್ಚಬೇಕಂತಿದ್ದರೆ ಆ ಅಂತಸ್ತುಗಳನ್ನು ಬರೀ ಕಲ್ಪನೆಗಳಾಗುತ್ತವೆ. ಬರೀ ಹೇಳಿದ ಮಾತನ್ನೇ ಆಧ್ಯಾತ್ಮಿಕ ಜೀವನ ಹೇಳ್ತಾನೆ ಇದ್ದಾರೆ. ನಾವು ಪ್ರತಿ ವಾರವೂ ಪ್ರತಿ ತಿಂಗಳು ವಿಷಯವನ್ನು ಬೋಧನೆ ಮಾಡ್ತಾನೆ ಇರ್ತೀವಿ. ಅವ್ರು ಕೇಳಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಅದು ಮುಂದಕ್ಕೆ ಹೋಗಲ್ಲ, ಅದು ಇಂಪ್ರೂವ್ಮೆಂಟ್ ಆಗಲ್ಲ ಅನ್ನೋದು. ಆ ಹೇಳಿರತಕ್ಕಂಥ ವಿಷಯಗಳು ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕು. ಹೇಳುವುದೇನು ಸುಲಭ, ಅಳವಡಿಸಿಕೊಳ್ಳುವುದು ಬಹಳ ಕಷ್ಟ. ಕಷ್ಟವಾದರೂ ಸಮೇತ ಆಧ್ಯಾತ್ಮಿಕ ಜೀವನದಲ್ಲಿ ಹೇಳ್ತಕ್ಕಂಥ ವಿಷಯಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಾಗ ಆ ಸಾಧನೆಯನ್ನು ನಾವು ಸುಲಭವಾಗಿ ಸಾಧಿಸಬಹುದು. ಇಲ್ಲದೆ ಹೋದ್ರೆ ಇಲ್ಲಿ ಕೇಳ್ಕೊಳ್ತೀವಿ, ಅಲ್ಲಿ ಬಿಡ್ತೀವಿ, ಕೇಳ್ಕೊಳ್ತೀವಿ, ಬಿಡ್ತೀವಿ. ಆವಾಗ ಏನಾಗತ್ತೆ, ಹುಟ್ಟು ಸಾವು ಮುಂದಕ್ಕೆ ಹೋಗುವುದೇ ಇಲ್ಲದಿರ ಆಗ್ತೀವಿ ಅನ್ನೋದು. ಇಲ್ಲಿ ಯೋಗಾಂಗ ಅಂದ್ರೆ ಏನು? ಯೋಗಾಂಗ ಅಂದ್ರೆ ಯೋಗದ ಮೆಟ್ಟಲುಗಳು. ಯೋಗಾಂಗ ಅಂದ್ರೆ ಯೋಗದ ಮೆಟ್ಟಲುಗಳು. ಮುಂದಿನ ಸೂತ್ರದಲ್ಲಿ ಅಷ್ಟಾಂಗ ಯೋಗದ 8 ಹಂತಗಳು ವಿವರಿಸುತ್ತದೆ. ಅಷ್ಟಾಂಗ ಯೋಗದ 8 ಸೂತ್ರಗಳನ್ನು ಮುಂದಿನ ಪಾಠದಲ್ಲಿ ಬರುತ್ತೆ. ಅವು ಬಹಳ ಮುಖ್ಯವಾಗಿರ್ತಕ್ಕಂಥವು. ಯೋಗವನ್ನು ಅನುಷ್ಠಾನ ಮಾಡುವುದರ ಮೂಲಕ ಯೋಗಗಳು 8 ಯೋಗಗಳಿದೆಯಲ್ಲ, ಯೋಗಗಳಿಂತಾವು, ಅವುಗಳನ್ನು ಅನುಷ್ಠಾನ ಮಾಡಬೇಕು. ನೀವು ಅನುಷ್ಠಾನ ಮಾಡುವುದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತೆ. ಅಷ್ಟಾಂಗ ಯೋಗಗಳನ್ನು ಮುಂದುವರಿಸಿಕೊಂಡು ನಾವು ಅದರಂತೆ ನಡ್ಕೊಳ್ಳುವುದನ್ನು ಯಾವ ರೀತಿ ಮಾಡಬೇಕು ಇಲ್ಲಿ ಬರುತ್ತೆ. ಮೂಲಕ ಅಶುದ್ಧಿ ಕ್ಷಯೆ. ಅಶುದ್ಧಿ ಕ್ಷಯ ಅಂದ್ರೆ ಅಶುದ್ಧಿ ಅಂತಂದ್ರೆ ಚೆನ್ನಾಗಿಲ್ಲದೆ ಇರೋದು, ಕ್ಷಯ ಅಂದ್ರೆ ಕ್ಷೀಣವಾಗೋದು. ಚೆನ್ನಾಗಿಲ್ಲಿರುವುದನ್ನ ಕ್ಷೀಣ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಯೋಗ ಅವುಗಳಿಂದ ಅನುಷ್ಠಾನ ಮಾಡೋದ್ರಿಂದ ಈ ರೀತಿ ಆಗುತ್ತೆ ಅನ್ನೋದು. ಮಾಲಿನ್ಯವು ತೊಡೆದು ಹೋದ ನಂತರ ಜ್ಞಾನ ದೀಪ್ತಿ ಅಂದ್ರೆ ಜ್ಞಾನ, ಅವಿದ್ಯೆ ಅನ್ನೋದು ಹೋದ ಮೇಲೆ ಜ್ಞಾನ ಅಂತಕ್ಕಂಥದ್ದು ನಮ್ಗೆ ಪ್ರಿಯವಾಗುತ್ತದೆ. ಜ್ಞಾನವು ತನ್ನೊಳಗೆ ಪ್ರವೇಶಿಸುತ್ತದೆ. ಯಾವಾಗ ಆ ಅವಿದ್ಯೆಯನ್ನು ನಾಶ ಮಾಡಿ ಅಷ್ಟಾಂಗ ಯೋಗಗಳಿದೆಯಲ್ಲ ಅವನ್ನ ಅನುಷ್ಠಾನ ಮಾಡಿದಾಗ ಏನಾಗುತ್ತೆ, ಜ್ಞಾನವು ನಮ್ಮ ಒಳಗೆ ಪ್ರವೇಶಿಸುತ್ತದೆ. ಆ ಜ್ಞಾನ ಅಂತಕ್ಕಂಥದ್ದು ನಮ್ಮ ಒಳಗಡೆಗೆ ಪ್ರವೇಶವಾಗುತ್ತದೆ. ಜ್ಞಾನ ಅದು ಆ ಅವಿವೇಕ ಖ್ಯಾತೆ ಸತ್ಯ ಸ್ವರೂಪದ ಸಾಕ್ಷಾತ್ಕಾರವಾಗಿ ಪರಿಣಮಿಸುತ್ತದೆ. ಇವು ಸಾಕ್ಷಾತ್ಕಾರವಾಗಿ ಅವಿದ್ಯೆಯನ್ನು ನಾಶನ ಮಾಡಿ ಉತ್ತಮ ಜೀವನವನ್ನು ನಡೆಸ್ತಕ್ಕಂಥದ್ದಕ್ಕೆ ಅಷ್ಟಾಂಗ ಯೋಗ. ಅಷ್ಟ ಅಂದ್ರೆ 8. ಆ 8 ಯೋಗಗಳು ಹೇಗೆ ಅಂತಕ್ಕಂಥ ಇವತ್ತು 28ನೇ ಸೂತ್ರದ 28ನೇ ಸೂತ್ರ ಅಷ್ಟಾಂಗ ಯೋಗಗಳು ಏನು ಅಂತ ಅನ್ನೋದು ಇಷ್ಟು ವಿಷಯಗಳು ತಿಳ್ಕೊಳ್ಳುವುದಕ್ಕಾಗಿ ನಮಗೆ 3 ಜನರ ಸಹಾಯವಾಯಿತು. ಒಬ್ಬರು ಪತಂಜಲಿಯವರು, ಯಾಕೆ ತೈಮನಿಯವರು, ನಮ್ಮ ರಾಜ್ಯಪಾಲ. ಇವರು 3 ಜನರಿಂದ ನಾವು ತಿಳ್ಕೊಳ್ಳುವುದಕ್ಕೆ ಸುಲಭವಾಗುತ್ತದೆ. 3 ಜನ ಮನಸ್ಸು ಮಾಡದೆ ಹೋಗಿದ್ರೆ ನಾವು ಏನು ತಿಳ್ಕೊಳ್ಳೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಈ ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನ ಪದೇ ಪದೇ ಬೆಳಕು ಹಾಕ್ತಾ ಜೀವನವನ್ನ ನಾವು ಅಭಿವೃದ್ಧಿ ಪಡಿಸ್ಕೊಳ್ತಾ ಬೇರೆಯವರಿಗೆ ಮಾರ್ಗದರ್ಶನ, ನಮ್ಗೆ ಸಾಧ್ಯವಾದಷ್ಟು ಮಾರ್ಗದರ್ಶನ ನೀಡ್ತಾ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಈ ಒಂದಿಗೆ ಇಷ್ಟು ಓ